ಪಾರಂಪರಿಕ ವೈದ್ಯಕೀಯ ಪದ್ಧತಿಗಳಲ್ಲ ಅದ್ರ ಬಗ್ಗೆ ತಿಳ್ಕೊ ಪ್ರಯತ್ನ ಮಾಡ್ತಾ ಇದೀವಿ. ಇಲ್ಲೇನದಪ್ಪ ಅಂದ್ರೆ ಇದು ಎದಕ್ ಮಹತ್ವ ಅದ ಫಸ್ಟ್ ಒಂದ್ 2 ನಿಮಿಷ ತಿಳ್ಕೊಂಡು ಆಮೇಲೆ ಇದ್ರ ಪದ್ಧತಿ ಎಲ್ಲ ತಿಳ್ಕೊಂಡು ಕೊನೆಗೆ ನಾವೇ ಇದ್ರ ಸ್ವಲ್ಪ ಕೆಲವು ಡಿಸೀಸ್ ಗಳ ಬಗ್ಗೆ ತಿಳ್ಕೊ ಪ್ರಯತ್ನ ಮಾಡೋಣ. ಅದಕ್ಕಿಂತ ಮುಂಚೆ ಏನಪ್ಪಾ ಅಂದ್ರೆ ನಾವು ಗೋಪಾಲ್ಸ್ ಬಗ್ಗೆ ತಿಳ್ಕೊಬೇಕಾದ್ರೆ ಗೋಪಾಲ್ಸ್ ಅಂತ ಹೇಳಿ ಒಂದು NGO ಅದ ಬೆಂಗಳೂರಲ್ಲಿ. ಚಾಪ್ಟರ್ಸ್ ಬೆಂಗಳೂರು ಬಂದ್ಬಿಟ್ಟು ಆಮೇಲೆ ಕೊಯಮತ್ತೂರ್, ಚೆನ್ನೈ, ಹೈದರಾಬಾದ್, ಈ ರೀತಿ ಗುಲ್ಬರ್ಗ, ಈ ರೀತಿ ಎಲ್ಲಾ ಕಡೆ ಇದ್ರದ್ದು ವಾಲಂಟಿಯರ್ಸ್ ಸ್ವಯಂ ಸೇವಕ. ಇಲ್ಲಿ ಏನದಂದ್ರೆ ಇಲ್ಲಿ ಯಾರು ಈಗ ಅದ್ರೇನೋ ಎಲ್ಲರೂ ತಮ್ಮ ಸಾಫ್ಟ್ವೇರ್ ಇಂಜಿನಿಯರ್ಸ್ ಬೇರೆ ಬೇರೆ ಪ್ರೊಫೆಷನಲ್ಸ್ ಅಂತಾರ. ಅದ್ರ ಜೊತೆಗೆ ಆ ದೇಸಿ ಆಕಳು ಉಳಿಬೇಕು, ದೇಸಿ ಆಕಳ ಸಾಕೋರಿಗೆ ಅಥವಾ ಸಲುವರಿಗೆ ಏನ್ ಪ್ರಾಬ್ಲಮ್ಸ್ ಅದಾವ ಆ ಪ್ರಾಬ್ಲಮ್ಸ್ ಅಡ್ರೆಸ್ ಮಾಡಕ್ ಪ್ರಯತ್ನ ಮಾಡ್ತಾ ಇದ್ವಿ. ಈ ಅಡ್ರೆಸ್ ಮಾಡಂತ ಪರಿಸ್ಥಿತಿಯೊಳಗೆ ನಾವ್ ಏನೇನ್ ಮಾಡಿದ್ವಿ ಅಂತ ತಿಳ್ಕೊಬೇಕಾದ್ರೆ ಎಲ್ಲೆಲ್ಲಿ ದೋಷ ಅದ ಅಥವಾ ಅಲ್ಲಿ ಗಿಡ ಹಚ್ಕೊತಿದ್ವಿ. ಅಂದ್ರೆ ಸಾಫ್ಟ್ವೇರ್ ದೊಡ್ಡ ದೊಡ್ಡ ಕಂಪ್ನಿ ಕಡೆಯಿಂದ ನೆರವು ತಗೊಂಡು ಇಲ್ಲಿ ಅವಶ್ಯಕತೆ ಯಾರಿಗದ ಅವ್ರಿಗೆ ಅದ್ರ ಸಹಾಯ ಮಾಡ್ತೀವಿ. ಇಲ್ಲಿ ಗಿಡ ಹಚ್ಚಿದ್ವಿ, ಆಮೇಲೆ ಸ್ವಲ್ಪ ಜನಕ್ಕ ನೀರಿನ ಟ್ಯಾಂಕ್ ಕಟ್ಕೊಟ್ಟಿದ್ದದ, ಬೋರ್ವೆಲ್ ಹೊಡ್ಸ್ಕೊಟ್ಟಿದ್ದದ, ವಾಟರ್ ಬ್ಯಾಂಕ್ ಅಂತ ಮಾಡಿ ವಾಟರ್ ಸಪೋರ್ಟ್ ಮಾಡಿದ್ದದ. ಅದೇ ರೀತಿ ಈಗ ರೀಸೆಂಟ್ ಆಗಿ ಏನಾದ್ರು ಫುಲ್ ಟೈಮರ್ಸ್ ಇದನ್ನು ತಗೊಂಡು ಆ ದೇಸಿ ಆಕಳ ಉತ್ಪನ್ನಗಳನ್ನ ಹೆಂಗ್ ಮಾಡ್ಬೇಕು, ಯಾವ ರೀತಿ ತಯಾರು ಮಾಡ್ಬೇಕು, ಅದು ಮಾರಾಟ ಹೆಂಗ್ ಮಾಡ್ಬೇಕು ಅಂತ ಹೇಳಿ ತರಬೇತಿ ಕೊಡ್ತಾ ಇದೀವಿ. ಸೊ ಈ ರೀತಿ ಒಂದು ದೇಸಿ ಆಕಳ ಬಗ್ಗೆ ಉಳಿಸಕ ಕೆಲಸ ಮಾಡ್ತಾ ಇದೀವಿ. ಇಲ್ಲಿ ನೀವು ಹೆಚ್ಚಿನ ಮಾಹಿತಿ ಬೇಕಾಗಿತ್ತಂದ್ರೆ www.gopals.com ಅಂತ GOPALS.com ಅಂತ ಹೇಳಿ ಅದ್ರಲ್ಲಿ ಹೋಗ್ಬೋದು. ಅದ್ರಲ್ಲಿ ಅನೇಕ ಮಾಹಿತಿನೂ ಅದಾವ. ಯಾಕೆ ಉಳಿಬೇಕು ಆಕಳು, ಯಾಕೆ ಅದರ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಅದರ ಅಂಗವಾಗಿ ಏನದಪ್ಪ ಅಂತಂದ್ರೆ ಇದು ಎಥ್ನೋವೆಟರಿ ಪ್ರಾಕ್ಟೀಸಸ್ ಪ್ರಚಾರ ಮಾಡಕ್ ಅಂತ ಹೇಳಿ ನಾವು 2-3 ವರ್ಷದಿಂದ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಡಾಕ್ಟರ್ ಪುಣ್ಯಮೂರ್ತಿ ಸರ್ ಅಂತ ಹೇಳಿ ಚೆನ್ನೈದಲ್ಲಿ ಇರ್ತಾರ. ಅವರು ಅಲ್ಲಿಂದ ಇದು ಮಾಹಿತಿ ತಗೊಂಡಿದ್ರು. ಅವ್ರ ಮಾಹಿತಿ ನಾವು ಅಂತಾರೆ ಎಲ್ಲರಿಗೂ ಅನಿಸ್ತಾ ಇದ್ವಿ. ಇಲ್ಲಿ ನನ್ ಬಗ್ಗೆ ಹೇಳ್ಕೊಬೇಕಾದ್ರೆ ನಾನು BSc ಅಗ್ರಿ ಮುಗಿದು ಇದ್ರ ಬಗ್ಗೆ ಓದಿರ್ತೀವಿ. ಬಟ್ ಇದರಲ್ಲಿ ನಾನು ಎಕ್ಸ್ಪರ್ಟ್ ಡೊಮೈನ್ ಆದ್ರೆ ಏನದಂದ್ರೆ ಅವ್ರ ಸರ್ ಇಂದ ಕಲ್ತು ಆ ರೈತರಿಗೆ ಆಗೋ ಅವಶ್ಯಕತೆ ಇರ್ತದ ಅಷ್ಟು ನಾನು ಹೇಳಕ್ ಪ್ರಯತ್ನ ಮಾಡ್ತಾ ಇರೋದು. ಅದಕ್ಕ ಇಲ್ಲಿ ಬಂದಾಗ ಏನಾಗ್ತದೆ, ಇಲ್ಲಿ ಎಥ್ನೋವೆಟರಿ ಪ್ರಾಕ್ಟೀಸ್ ಅವಶ್ಯಕತೆ ಎದಕ್ಕದ ಅಂದ್ರೆ ಈಗ ನಮಗೇನಾಗ್ತದೆ, ನಾವು ಮನುಷ್ಯರಿಗೆ ಆರಾಮಿಲ್ಲ ಅಂದ ತಕ್ಷಣ ಏನಾಗ್ತದೆ, ರಾತ್ರಿ ಯಾವಾಗ ರೆಡಿ ಇರ್ತೀವಿ. ಬಟ್ ಆಕಳಿಗೆ ಹೋಗ್ಬೇಕಾದ್ರೆ ಆಕಳಿಗೆ ಡಾಕ್ಟರ್ ಹತ್ರ ಹೋಗೋದಿರ್ತೀವಿ, ಡಾಕ್ಟರ್ ರಾತ್ರಿ ಸಿಗಲ್ಲ, ಅಲ್ಲಿಂದ ಕಷ್ಟ ಆಗ್ತದೆ. ಆಮೇಲೆ ಹಳ್ಳಿ ಒಳಗ್ ಆಕಳಿದ್ದಾಗ ಡಾಕ್ಟರ್ ಹಳ್ಳಿ ಒಳಗ್ ಸಿಗೋದು ಕಷ್ಟ ಆ ಟೈಮ್. ಸೊ ಅಂತ ಪರಿಸ್ಥಿತಿ ಒಳಗೆ ನಾವು ವಿಚಾರ ಮಾಡಿದ್ವಿ, ಗೋಪಾಲ್ಸ್ ನಮ್ದೇ ಆದಂತ ಎಕ್ಸ್ಪರ್ಟ್ ವಿಚಾರ ಕೂತು ಚರ್ಚೆ ಮಾಡಿದ್ರೆ ಹಿಂದಕ್ಕೆ ಹೆಂಗ್ ಮಾಡಿದ್ರು, ಲಕ್ಷಾಂತರ ಆಕಳಿದ್ದು ಅಂತ ಆಕಳಿದ್ದಾಗೂ ನಾವು ಅವ್ರ ಹೆಂಗ್ ಪದ್ಧತಿ ಇದ್ದು ಹಿಂದಕ್ಕೆ ಏನೋ ಇದ್ದಿರ್ಬೇಕಲ್ಲ ಅಂತ ವಿಚಾರ ಮಾಡಿದಾಗ ಪಾರಂಪರಿಕ ವೈದ್ಯ ಪದ್ಧತಿ ಇದ್ದು ಅದ್ರದ್ದು ಆಮೇಲೆ ಅದ್ರದ್ದು ಏನಂತಾರ ಅದ್ರದ್ದು ಸ್ಟ್ರೆಂತ್ ಅಥವಾ ಅದ್ರದ್ದು ತಾಕತ್ ಅದರದ್ದು ಪದ್ಧತಿನೂ ಬಹಳ ಸ್ಟ್ರಾಂಗ್ ಇತ್ತು. ರೋಗಗಳು ಜಲ್ದಿ ಕಡಿಮೆ ಆಗ್ತಿದ್ವು ಅಂತ ತಿಳ್ಕೊಂಡ್ವಿ. ಅವಾಗ ನಾವೇನ್ ಮಾಡಿದ್ವಿ, ಯಾರ್ಲಿಂದ ಕಲಿಬಹುದು ಅಂತ ಹುಡುಕ್ತಾ ಹೋದಾಗ ಒಂದಿಬ್ಬರು 3 ಡಾಕ್ಟರ್ ಸಿಕ್ಕರು. ಅದ್ರಲ್ಲಿ ಡಾಕ್ಟರ್ ಪುಣ್ಯಮೂರ್ತಿ ಸರ್ ಒಬ್ರು ಮೇನ್ ಆಗಿ ಅವ್ರು ನಮಗೆ ಇದನ್ನ ಮಾಹಿತಿ ಕೊಟ್ಟರು. ಸೊ ಇಲ್ಲಿ ಇದರ ಇಂಪಾರ್ಟೆನ್ಸ್ ಏನದ, ಎಥ್ನೋವೆಟರಿ ಅಂದ್ರೆ ಏನು, ನಮ್ಮ ಸುತ್ತಮುತ್ತ ಸಿಗಂತ ಗಿಡಮೂಲಿಕೆಗಳನ್ನ ಅಥವಾ ಸುತ್ತಮುತ್ತ ಸಿಗಂತ ವಸ್ತುಗಳನ್ನ, ಮನೆಯಲ್ಲಿ ಇರೋಂತ ಅಡಿಗೆ ಮನೆಯಲ್ಲಿ ಇರೋಂತ ಸಾಂಬಾರ್ ಮಸಾಲೆ ಪದಾರ್ಥ ಇರ್ಬೋದು ಅಥವಾ ಅವುಗಳನ್ನು ಬಳಸ್ಕೊಂಡು ನಾವು ದನಗಳಿಗೆ ಅಥವಾ ಪಶುಗಳಿಗೆ, ಕುರಿ ಇರ್ಬೋದು, ಕೋಳಿ ಇರ್ಬೋದು, ಆಕಳು ಇರ್ಬೋದು, ಇಲ್ಲಿ ನಾವು ಹೆಚ್ಚಿಗೆ ಆಕಳ ಬಗ್ಗೆ ಮಾತಾಡ್ತಿದೀವಿ. ಸೊ ಆಕಳುಗಳಿಗೆ ಔಷಧ ಕೊಡೋದು ಪಾರಂಪರಿಕ ಪದ್ಧತಿ ಅಂತ ಹೇಳ್ತೀವಿ. ಇದು ಎದಕ್ಕಪ್ಪ ಅಂದ್ರೆ ಒಂದು ಕಾಸ್ಟ್ ರಿಡ್ಯೂಸ್ ಆಗ್ತದೆ, ಎರಡನೇದು ನಮಗ್ ಬೇಕಾದಾಗ ಔಷಧಗಳು ನಮ್ಮ ಮನೆಯಲ್ಲಿ ಸಿಗ್ತವೆ. ಆಮೇಲೆ ಏನದ ಅಂತಂದ್ರ ನಮಗ ರೆಡಿಮೇಡ್ ಔಷಧ ನಾವು ಮನ್ಯಾಗ ಮಾಡ್ಕೋಬಹುದು. ಇದು ನಮ್ಮ ಜ್ಞಾನ ಹಳ್ಳಿಗೆ ಬೇರೆ ಬೇರೆ ಪದ್ಧತಿ ಒಳಗಂದ್ರೆ ನಮ್ ಮತ್ತೊಬ್ಬರ ಮೇಲೆ ಡಿಪೆಂಡ್ ಇರಲ್ಲ, ನಾವೇ ಔಷಧ ಮಾಡ್ಕೋಬಹುದು. ಆಮೇಲೆ ಇಲ್ಲಿ ಏನದ ಸ್ವಲ್ಪ ಫಸ್ಟ್ ಗೆ ನಾವು ಇಂಟ್ರಡಕ್ಷನ್ ಏನು ನಮಗೆ ಏನೇನ್ ಬೇಕಾಗ್ಬೋದು ಅಂತಂದ್ರೆ ಎಲ್ಲಾ ರೋಗಗಳದ್ದು ನಾವು ವಿಚಾರ ಮಾಡಿದ್ವಿ. ಯಾಕಂದ್ರೆ ಪುಸ್ತಕಗಳು ಮತ್ತೆ ಬೇರೆ ಬೇರೆ ಪುಸ್ತಕಗಳು ತಗೊಂಡಾಗ ನಾವು ಇವಿಷ್ಟು ನಮ್ಮ ಮನೆ 2 ಸ್ಲೈಡ್ನಾಗ ಇವಿಷ್ಟು ನಮ್ಮ ಮನೆಯಲ್ಲಿ ಇದ್ದು ಅಂದ್ರೆ ನಾವು ದನಗಳಿಗೆ ಯಾವುದೇ ಒಂದು ರೋಗ ಬಂದಾಗ ನಾವು ಔಷಧ ಕೊಡಬಹುದು ಅಂತ ಹೇಳಿ ಅನ್ಕೊಂಡು ಅದಕ್ಕೆ ಲಿಸ್ಟ್ ನಿಮ್ಮ ಹತ್ರ ಶೇರ್ ಮಾಡ್ತೀವಿ. ಒಂದಿನ ಅಲ್ಲೇ ಲೋಡ್ ಸರ್ ಅಂತೀವಿ, ಎಲ್ಲರ ಮನೆಗೆ ಗಿಡ ಹತ್ಕೋಬಹುದು. ಅರಿಶಿಣ ಪುಡಿ ಅದ, ಟರ್ಮರಿಕ್ ಪೌಡರ್, ಲೆಮನ್ ಅಥವಾ 2 ಸೊ ನಿಂಬೆ ಹಣ್ಣು ಇರ್ಬೋದು, ಆಮೇಲೆ ಸೀಸಮ್ ಎಳ್ಳಿಂದು, ಆಮೇಲೆ ಸಾಸಿವೆ ಎಣ್ಣೆ, ಎಳ್ಳೆಣ್ಣೆ, ಆಮೇಲೆ ಬೇವಿನ ಎಣ್ಣೆ ಎಲ್ಲ ಒಂದಾಗ ಊರಾಗ ಸಿಗ್ತದ. ಬಟರ್ ಮತ್ತು ತುಪ್ಪ, ಬೆಣ್ಣೆ ಮತ್ತು ತುಪ್ಪ ಇದು ಸಿಗ್ತದ. ಬೆಳ್ಳುಳ್ಳಿ, ಆಮೇಲೆ ಈ ದೇಸಿ ಕೋಳಿ ತತ್ತಿ, ಆಮೇಲೆ ಮೂಲಂಗಿ, ಆಮೇಲೆ ಬೆಂಡೆಕಾಯಿ, ಬೆಲ್ಲ, ಉಪ್ಪ, ಮಂಗರವಳ್ಳಿ ಬೇರ್ ಬರ್ತದೆ. ನೀವು ಮಂಗರವಳ್ಳಿ ಗಿಡ ಸಿಗ್ತದ, ಆ ಗಿಡ ನೋಡ್ಕೋಬಹುದು. ನೀವು ಸಿಗ್ತದ ಆಲ್ಮೋಸ್ಟ್ ಮನ್ಯಾಗ ಹಚ್ಕೋಬಹುದು, ಹೊಲ್ದಾಗ ಹಚ್ಕೋಬಹುದು ಬೇಕಾದ್ರೆ. ಕರಿಬೇವು ಎಲೆ, ಮೊರಿಂಗಾ ದಿವಸದ ನುಗ್ಗಿ ಎಲೆ, ಆಮೇಲೆ ಮುಟ್ಟಿದರೆ ಮುನಿ ಅಂತೇಳಿ ಮೀಮೋಸ ದಿವಸ ಹೇಳಿ ಮುಟ್ಟಿದರೆ ಮುನಿ ಅಂತ ಇರ್ತದ, ಆ ಎಲೆ ನಾವು ಇದು ಮಾಡ್ಕೋಬಹುದು. ಆಮೇಲೆ ಆಡಿಸೋಗೆ ಅಂತೇಳಿ, ಆಡಿಸೋಗೆ ಬಹಳ ಸಲ ಮನುಷ್ಯರು ಯೂಸ್ ಮಾಡ್ತಿರ್ತಾರ, ಅದನ್ನ ಬಳಸ್ಕೋಬಹುದು.
ಸಾರಿ ಮುಟ್ಟಿದರೆ ಮುನಿ ಅಂತ ಹೇಳಿ ಒಂದು ಗಿಡ ಇರ್ತದ, ಆ ಗಿಡವನ್ನು ನೀವು ಹಚ್ಕೋಬಹುದು ಮನ್ಯಾಗ. ಆಮೇಲೆ ಹುಣಸೆ ಹಣ್ಣು, ಇವು ಬೇರೆ ಬೇರೆ ರೋಗ ಯೂಸ್ ಆಗುತ್ತೆ. ಆಮೇಲೆ ಕ್ಯುಮಿನ್ ಅಂತ ಹೇಳಂದ್ರೆ ಜೀರಿಗೆ, ಮೆಂತೆ ಕಾಳು, ತೆಂಗ, ಆಮೇಲೆ ಕಾಳು ಮೆಣಸ, ಅಕ್ಯಾಲಿಫ್ ಅಂತ ಹೇಳಿ ಗಿಡ ಬರ್ತದ, ಆ ಗಿಡ ಇಟ್ಕೋಬಹುದು. ತುಳಸಿ ಎಲಿ ಅದ, ಮೆಹಂದಿ ಎಲಿ ಅದ, ಬೇವಿನ ಎಲಿ, ಮತ್ತ ಅನೋನ ಅಂತ ಹೇಳಿ ಅಂದ್ರೆ ಸೀತಾಫಲ ಎಲಿ, ಆಮೇಲೆ ಲಂಟಾನ ಅಂತ ಹೇಳಿ ಎಲ್ಲ ಕಡೆ ಸಿಗ್ತದ. ಆಮೇಲೆ ಬಜೆ ಬೇರು, ಕೊತ್ತಂಬರಿ, ಬೇ ಲೀವ್ಸ್ ಅಂತ ಹೇಳಿ, ಬೇ ಲೀವ್ಸ್ ಅಂದ್ರೆ ಮಸಾಲೆ ಎಲಿ ಅಂತ ಹೇಳಿ ಬರ್ತದ, ಆ ಎಲಿ ಅಂತ. ಚಿರಾಟ ಅಂದ್ರೆ ನೆಲಬೇವು, ಬೀಟಲ್ ಅಂದ್ರೆ ಎಲಿ, ಎಲಿ. ಆಮೇಲೆ ಆನಿಯನ್ ಗೊತ್ತು, ಉಳ್ಳಾಗಡ್ಡಿ, ಸ್ವೀಟ್ ಬೇಸಿಲ್, ಕಾಮಕಸ್ತೂರಿ ಅಂತ ಗಿಡ ಬರ್ತದ ಅದು. ಆಮೇಲೆ ಹಿಂಗ್, ಆ ಗಸಗಸಿ, ಮೆಣಸಿನ್ಕಾಯಿ, ಆಮೇಲೆ ಹಾಗಲಕಾಯಿ, ಬಾಳೆಹಣ್ಣಿಂದು ಕೆಮ್ಮ, ಆಮೇಲೆ ಕಾಮನ್ ಜೀವಕಸಗಳನ್ನ ತುಂಬೆ ಗಿಡ. ಈ ಇಷ್ಟು ನಾವ್ ಇತ್ತು ಅಂದ್ರೆ ನಾವು ಆಲ್ಮೋಸ್ಟ್ ಎಲ್ಲಾ ರೋಗಗಳಿಗೂ ಇದ್ರೊಳಗೆ ಯಾವ್ದೋ ಒಂದ್ 4-5 ತಗೊಂಡು ನಾವು ಔಷಧ ಮಾಡ್ಕೋಬಹುದು. ಸೊ ಇದಕ್ಕೆ ಏನದ ನಾವು ಆದಷ್ಟು ಎಲ್ಲ ಸಿಗತ್ತೇವೆ ಅದಾವ ಮನ್ಯಾಗ. ಈಗ ನಮ್ದು ಎದ್ ಕೆಲಸ ಆಗ್ಬೇಕಂದ್ರೆ ಇವುಗಳನ್ನ ನಾವು ನೆಕ್ಸ್ಟ್ ಯಾರು ಇದ್ರ PDF ಸಿಗ್ತಾವ ನಿಮ್ ಮೊಬೈಲ್ದಾಗ, ಅಥವಾ ನಾವು ಕಳಿಸ್ಬೋದು ಗೋಪಾಲ್ಸ್ ಕಡೆಯಿಂದ, ಗೋಪಾಲ್ಸ್ ವೆಬ್ಸೈಟ್ ಅಲ್ಲೂ ಅದಾವ. ಸೊ ಅದನ್ನ ನೀವು ತಿಳ್ಕೊಂಡ್ರಿ, ನಿಮ್ಮದೊಂದು ಚಾರ್ಟ್ ಇಟ್ಕೊಂಡ್ರಿ ಅಂದ್ರೆ ನೀವು ಯಾವುದೇ ಒಂದು ರೋಗ ಕಂಡಾಗ ಆ ರೋಗಕ್ಕೆ ಏನದಂದ್ರೆ ನೀವು ಇದ್ರಲ್ಲಿಂದ ನೀವು ಔಷಧ ಮಾಡ್ಕೋಬಹುದು. ಈಗ ನಾವು ಇದ್ರಲ್ಲಿ ಒಂದು 7-8 ರೋಗಗಳು ನಾವು ಸ್ಟಡಿ ಮಾಡ್ಬೇಕಾಗಿತ್ತು ಅಂದ್ರೆ, ತಿಳ್ಕೊಬೇಕಾಗಿತ್ತು ಅಂದ್ರೆ, ಮೊದಲನೇದಾಗಿ ಎಲ್ಲರಿಗೂ ಕಾಮನ್ ಆಗಿ ಕಾಣೋದು ಬೆದಿಗ್ ಬರಂಗಿಲ್ಲ, ಆಕಳು ಬೆದಿಗ್ ಬರಲ್ಲ. ಇದಕ್ ನಾವೇನ್ ಮಾಡ್ತೀವಿ, ಔಷಧ ಗೋಲಿ ತರ್ತೀವಿ, 1 ವಾರ ಕೊಡ್ತೀವಿ, 1 ವಾರ ಆದ್ಮೇಲೆ ಅದು ಬೆದಿಗ್ ಬರ್ತದೆ, ಬರ್ಲಿಲ್ಲ ಅಂದ್ರೆ ಮತ್ತೆ 1 ವಾರ ಕಂಟಿನ್ಯೂ ಮಾಡ್ಬೇಕಾಗ್ತದೆ. ಇದು ನಾವು ಒಂದು ಪದ್ಧತಿ ಒಳಗ. ಈಗ ಇದನ್ನ ನಾವು ಔಷಧ ಗೋಲಿ ತಂದ್ರೆ ಗೋಲಿದು ಈಗ ನಾವು ನೆಗೆಟಿವ್ ಅಂತಲ್ಲ, ಅದ್ರ ಬಟ್ ನಾವು ಮನೆಯಲ್ಲೇ ಔಷಧ ಇವೇ ಏನ್ ನಿರ್ದಿಷ್ಟ ಮಾಡಿದ್ವಲ್ಲ ಅದರಲ್ಲೇ ನಾವ್ ಏನಾದ್ರು ತಿಳ್ಕೊಂಡು ಔಷಧ ಮಾಡ್ಕೋಬಹುದು ಅಂತ ಅನ್ಕೊಂಡಾಗ ಇವ್ ನಾವು ವಿಚಾರ ಮಾಡ್ಬೋದು ಏನಂತ ಹೇಳಿ. ಬಹಳ ಸಲ ಏನ್ ಹೇಳ್ತಾರ ಅದ್ರ ಬಗ್ಗೆ ಅಂತಂದಾಗ, ನಾವು ಒಂದ್ಸಲ ಪ್ರಾಕ್ಟಿಸ್ ಏನ್ ಮಾಡಿದ್ವಿ, ಮೆಹಂದಿ ಎಲಿ ರಾತ್ರಿ ನೀರಾಗಿಟ್ಟು ಬೆಳಿಗ್ಗೆ ಕೊಟ್ಟಿವಿ ಅಂದ್ರೆ ಅದು ನೀರ್ ಕುಡಿದಾಗ ಬೆದಿಗ್ ಬರ್ತದ ಆಕಳ. ಇದು ಒಬ್ಬ ಡಾಕ್ಟರ್ ಹೇಳಿದ್ರು. ಆಮೇಲೆ 2 ಚಮಚ ಜೀರಿಗೆ ಹಾಲಿನಾಗ ಅರ್ದಿಕ್ಷ ಅಂದ್ರೆ ಇದು ಬೇರೆ ಇದು ಒಂದದ, ಅದ್ರ ಜೊತೆಗೆ ಇನ್ನ ಬೇರೆ ಬೇರೆ ಪದ್ಧತಿ ಏನದ. 2 ಚಮಚ ಜೀರಿಗೆ ಒಂದ್ ಹಾಲಿನಾಗ ಅರ್ದು, 1 ಬೊಗಸೆ ಆಲದ ಎಲಿ ಚಿಗುರು ಏನಿರ್ತದ ಆ ಚಿಗುರು ಜಡಿ ಪುಂಡಿ ಮಾಡಿ ಕೊಡೋದ್ರಿಂದ ಆಕಳ ಬೆದಿಗ್ ಬರ್ತಾವ ಅಂತ ಹೇಳ್ತಾರೆ. ಆಮೇಲೆ ಇನ್ನೊಂದ್ ಏನಂದ್ರೆ ಇಲ್ಲಿ ನಾವು ನೋಡ್ಬೋದು ಏನದ, 1 ಬಾರಿಗೆ 1 ಇಲ್ಲಿ ಚಿತ್ರ ನೋಡಿ, ಮೂಲಂಗಿ ಅದಾವ, ಜೋಳಸರ, ನುಗ್ಗೆ ಸೊಪ್ಪು, ಮಂಗರವಳ್ಳಿ, ಕರಿಬೇವಿನ ಎಲೆ, ಬೆಲ್ಲ, ಅರಿಶಿಣ, ಇವಿಷ್ಟು ವಸ್ತುಗಳು ಬೇಕಾಗ್ತವೆ. ಈ ವಸ್ತುಗಳನ್ನ ನಾವ್ ಹೆಂಗ್ ಬಳಸ್ಬೇಕು? ಮೊದಲನೇದಾಗಿ ಏನದಪ್ಪ ಅಂದ್ರೆ 1 ಬಾರಿಗೆ 1 ಬಿಳಿ ಮೂಲಂಗಿ ಪ್ರತಿದಿನ 2 ಬಾರಿ ಅಂತ 5 ದಿನಗಳು ತಿನ್ಸ್ಬೇಕು. ಅಂದ್ರೆ ದಿನ 2 ಸಲ, ಮುಂಜಾನೆ ಒಂದು ಸಂಜೆ ಒಂದು ಮೂಲಂಗಿ ತಿನ್ಸ್ಬೇಕು. 5 ದಿವಸ ಅಷ್ಟ್ರೊಳಗೆ ಬರ್ತಿರ್ತಾವ. ಬರ್ಲಿ ನೆಕ್ಸ್ಟ್ ಏನದಪ್ಪ, 1 ಪೂರ್ತಿ ಲೋಳಸರ ಎಲಿ ದಿನ 4 ದಿವಸ ತಿನ್ಸ್ಬೇಕು. ಅದು ಆದ್ 4 ದಿನ ನುಗ್ಗೆಕಾಯಿ ಸೊಪ್ಪ ಪ್ರತಿದಿನ 4 ದಿವಸ ತಿನ್ಸ್ಬೇಕು. 4 ಇಡಿ ಮಂಗರವಳ್ಳಿ ಪ್ರತಿದಿನ 4 ದಿನ ತಿನ್ಸ್ಬೇಕು. 4 ಇಡಿ ಮತ್ 5 ಅರಿಶಿಣ ಕೊಂಬೆ ಇರ್ತಾವಲ್ಲ ಅದು ತಿನ್ಸ್ಬೇಕು. ಇದು ಆದ್ಮೇಲೆ ನೀವು ಆಕಳ ಇಷ್ಟೊಳಗೆ ಬೆದಿ ಬರ್ತದೆ. ಇದೇನದ ಆಕಳಿ ಶಕ್ತಿ ಕೊಡ್ತದೆ. ಇದು ಅಷ್ಟೇ ಅಲ್ಲ, ಸ್ವಲ್ಪ ಜನ ಹೆಸರು ಕಾಳ, ಉದ್ದಿನ ಕಾಳ ಏನದಪ್ಪ ಅಂದ್ರೆ ಅವನು ಕೊಡ್ತಾರೆ. ಒಂದೊಂದು ಕಿಲೋ 2-2 ಕಿಲೋ ಏನದಂದ್ರೆ ಹೆಸರು ಕಾಳು ನೀರಾಗ ನೆನೆಸಿ ಹಿಟ್ಟಪ್ಲೆ ಆದಾಗ ಕೊಡ್ತಾರೆ. ಅದು ಶಕ್ತಿ ಒಂದು ಬೆದಿಗ್ ಬರ್ತಾವ. ಸೊ ಇದು ಏನದಂದ್ರೆ ಇವು ಇದು ಟಿಡಿಒ ಅಂತ ನೋಡುದು ಅಂದ್ರೆ ಅದೊಂದು ಇದಷ್ಟು ಅಲ್ಲಿ ಇದನ್ನ ಆಮೇಲೆ ಇದು ವೆಬ್ಸೈಟ್ ಇದು ಅಥೆಂಟಿಕ್ ಸೋರ್ಸ್ ತಗೊಂಡು. ಸೊ ಈ ರೀತಿ ನಾವೇನದಪ್ಪ ಅಂದ್ರೆ ಈ ರೀತಿ ದನಗಳಿಗೆ ಬೆದಿ ಬರೋದು. ಇದರಿಂದ ಅಡ್ವಾಂಟೇಜ್ ಇಲ್ ಎಫೆಕ್ಟ್ಸ್ ಆಫ್ ಕೆಮಿಕಲ್ ಮೆಡಿಸಿನ್ಸ್ ಅನ್ನೋದು ಅದನ್ನ ಕಂಟ್ರೋಲ್ ತಡ್ಕೋಬಹುದು. ಆಕಳಿನ ಹೆಲ್ತ್ ಒಳಗೆ ಬಹಳ ಒಳ್ಳೆ ಪರಿಣಾಮ ಬರ್ತದೆ. ಯಾಕಂದ್ರೆ ನಾವು ಮೊನ್ನೆ ಲಪ್ಪಿ ಸ್ಕಿನ್ ಅಂತ ಬರ್ತಲ್ಲ ಡಿಸೀಸ್, ಆ ಟೈಮಿಗೆ ಇದ್ರದ್ದು ನಾವು ಆಯುರ್ವೇದದ್ದು ಅದ್ರೊಳಗೆ ಸಕ್ಸಸ್ ಸ್ಟೋರೀಸ್ ನೋಡಿದಾಗ ಗೊತ್ತಾಗ್ತವೆ ಎಷ್ಟು ಇದ್ರದ ಅದ್ರ ವ್ಯಾಲ್ಯೂ ಬರ್ತದೆ. ಏನದಪ್ಪ ಅಂತಂದ್ರ ಮಾಸ್ ಅಥವಾ ಸತ್ಯ ಬೀಳದಿರೋದು. ಅದರಿಂದ ಈಗ ಆಕಳ ಈದಿರ್ತದ, ಈದಾಗ ಏನದಂದ್ರೆ ಮಾಸ್ ಬೀಳ್ತೀರ. ಆ ಮಾಸ್ ಬೀಳಲ್ದಕ್ ನಾವ್ ಏನ್ ಮಾಡ್ಬೇಕು? ಯೂಶುವಲಿ ಇದ್ರೊಳಗ ಪದ್ಧತಿ ಏನದಪ್ಪ ಅಂದ್ರೆ 1 ಅಗಸಿ ತಿನ್ನಿಸ್ತೀವಿ. ಅಗಸಿ ತಿನ್ನಿಸ್ದಾಗ ಏನಾಗ್ತದ, ನಾವು ಅದು ಮಾಸ್ ಬೀಳ್ತದೆ. ಅಗಸಿ ಬಿಟ್ನು ಮತ್ ನಾವ್ ಏನೇನ್ ಮಾಡ್ಬೋದು ಅಂತೇಳಿ. ಅದಕ್ಕೆ ಏನದಂದ್ರೆ ಇದಕ್ ನಾವ್ ಬೇಕಾಗಿದ್ ವಸ್ತು ನೋಡ್ರಿ, ಮೂಲಂಗಿ ಅದ, ಬೆಲ್ಲ ಅದ, ಬೆಂಡೆಕಾಯಿ ಅದ, ಉಪ್ಪು. ಇವಿಷ್ಟು ನಾವು ಇಟ್ಕೊಂಡ್ರೆ ಅಂದ್ರೆ ನಾವು ಔಷಧಿ ಹೆಂಗ್ ಮಾಡ್ಬೇಕು? ಬೆಂಡೆಕಾಯಿ 2 ತುಂಡು ಕತ್ತರಿಸ್ಕೋಬೇಕು. ಆಮೇಲೆ ಕರು ಹಾಕಿದ 2 ಗಂಟೆಯ ಒಳಗೆ 1 ಮೂಲಂಗಿ ತಿನ್ಸಿ. ಅಂದ್ರೆ ಆ ಇರ್ತದಲ್ಲ, ಕರು ಹಾಕಿದಾಗ 2 ತಾಸು ಒಳಗೆ 1 ಮೂಲಂಗಿ ತಿನ್ಸಿ. ಆಮೇಲೆ ಕರು ಹಾಕಿದ 8 ತಾಸು ಒಳಗೆ ಮಾಸದ ಉಳಿದಿತ್ತು ಅಂತಂದ್ರೆ ಬೆಲ್ಲ ಮತ್ತ ಉಪ್ಪಿನ ಜೊತೆಗೆ 1.5 kg ಬೆಂಡೆಕಾಯಿ ತಿನ್ಸ್ಬೇಕು. ಕಟ್ ಮಾಡಿ ಇರ್ತಿರಲ್ಲ ಅವಾಗ ಬೆಲ್ಲದ ಜೊತೆ ತಿನ್ಸ್ಬೇಕು. ಅವಾಗ ಬೀಳ್ತದ. ಬೀಳಿದಂದ್ರೆ ಮತ್ತೆ 12 ಗಂಟೆ ಒಳಗೂ ಬೀಳಿಲ್ಲ, ಅವಾಗ ಏನದಪ್ಪ ಅಂತಂದ್ರೆ ಅದು ಯೋನಿ ಏನಿರ್ತದ, ಈ ಯೋನಿ ಒಳಗ ತಂದು ಕಟ್ ಇಶಿಂದ ತಳಗಿದ್ ಕಟ್ ಮಾಡಿದ್ರೆ ಅದು ಒಳಗೆ ಹೋಗುತ್ತೆ.
ಸೊ ಈ ರೀತಿ ಅನ್ನೋದನ್ನ ನಾವು ಇದು ಒಂದು ಪದ್ಧತಿ. ಇವ್ ಪದ್ಧತಿ ನಾವ್ ಎರಡ್ ಹೇಳಿದ್ವಿ. ಲಾಸ್ಟಿಗೆ ಪುಸ್ತಕ ಲಿಸ್ಟ್ ಅದ, ಆ ಪುಸ್ತಕ ಲಿಸ್ಟ್ ನಾಗ ಆಯುರ್ವೇದ ವೆಟರ್ನರಿ ಡಾಕ್ಟರ್ ಬರೆದಂತ ಪುಸ್ತಕ ಅದಾವ. ಆ ಪುಸ್ತಕನಾಗ ನಿಮ್ಗೆ ಎಂತ ಬೇರೆ ಬೇರೆ ಮೆಥಡ್ ಸಿಗ್ತಾವ. ಇದು ಹೇಳೋದ್ ಇಲ್ಲಿ ಉದ್ದೇಶ ನಾವು 40 ನಿಮಿಷ 50 ನಿಮಿಷ ಏನ್ ಹೇಳಕ್ ಪ್ರಯತ್ನ ಮಾಡ್ತೀವಿ ಅಂದ್ರೆ ಆಯುರ್ವೇದ ಒಳಗ ದನಗಳಿಗೆ ಒಳ್ಳೆ ಔಷಧ ಕೊಡ್ಬಹುದು ಅಂತ ಹೇಳಕ್ ಪ್ರಯತ್ನ ಮಾಡ್ತಾರೆ. ಇಲ್ಲಿ ನಾವು ಇದು ಬೆಂಡಿಕಾಯಿ ಸಿಗಲ್ಲಾಗ್ಯಾವ, ಏನ್ ಮಾಡ್ಬೇಕು? ಅಗಸಿ ಯಾವಾಗ ಅಗಸಿ ಹಾಕ್ಬೋದು. ಇವೆರಡೂ ಇಲ್ಲ. ಮತ್ ಮೂರನೇ ದಿನ ಆ ಮೂರನೇ ಪದ್ಧತಿ ತಿಳ್ಕೊಕ್ ಪ್ರಯತ್ನ ಮಾಡ್ಬೇಕು. ಇಂಥವೆಲ್ಲ ಅನೇಕ ಎರಡು ಹೇಳಿದ್ವಿ ನಾವು, ಬಟ್ ಇಂಥ ಅನೇಕ ಪದ್ಧತಿಗಳು ನಮ್ ಸುತ್ತಮುತ್ತ ಅದಾವ. ಸೊ ನಾವ್ ಯಾರ ಆಕಳು ಸಾಕದಿರ್ತೀವಿ, ಆಕಳು ಉಳಿಬೇಕಂದಿರ್ತೀವೋ, ಆಕಳ ಮನ್ಯಾಗ ಬಹಳ ಅದಾವ, ಕೌಶಲ್ಯ ಒಳಗ ಅದಾವ ಅಂದಾಗ ನಾವ್ ಇಂಥ ಪದ್ಧತಿ ನಾವು ಮನ್ಯಾಗ ಇಟ್ಕೋಬೇಕಾಗ್ತದೆ. ಅದಕ್ಕೆ ಬೇಕಾದಂತ ವಸ್ತು ನಾವು ಮನ್ಯಾಗ ಇಟ್ಕೋಬೇಕಾಗ್ತದೆ. ಒಂದು ನಾಲೆಜ್, ಎರಡನೇದ ವಸ್ತು. ಆಮೇಲೆ ಇನ್ನೊಂದು ಕಾಮನ್ ನಮ್ಗ್ ಪ್ರಾಬ್ಲಮ್ ಬರೋಂಥದ್ದು ಬಂಜೆತನ, ಗರ್ಭ ಧರಿಸದೇ ಇರುವುದು. ಏನಂತಂದ್ರೆ ನಮಗ ಆಕಳುಗಳು ಬೆದಿಗ್ ಬರ್ತಿರಲ್ಲ. ಆ ಬೆದಿಗ್ ಬರಲ್ದು ಬೇರೆ, ಬೆದಿಗ್ ಬರ್ತಾವ ಮತ್ತ ಗರ್ಭ ಕಟ್ಟಲ್ಲ, ಅದು ಎರಡು ಬೇರೆ ಬೇರೆ. ಸೊ ಇಲ್ಲಿ ನಾವು ಬೆದಿಗ್ ಬರಲ್ಲ, ಆ ಬೆದಿಗ್ ಬರಲ್ದಕ್ಕೆ ಏನ್ ಮಾಡ್ಬೇಕು? ಇಲ್ಲ, ಬೆದಿಗ್ ಬಂದಿರ್ತಾವ, ಇಲ್ಲಿ ಗರ್ಭ ಕಟ್ಟದಿ. ನಾವು ಫಸ್ಟ್ ಏನ್ ನೋಡಿದಿವಲ್ಲ, ಫಸ್ಟ್ ಸ್ಲೈಡ್ ಒಳಗೆ ಏನ್ ನೋಡಿದ್ರಿ, ಇದು ಬೆದಿಗ್ ಬರೋದಿಲ್ಲ ಅಂದ್ರೆ ಬೆದಿಗ್ ಬರಲ್ಲ ಆಕಳ. ಇಲ್ಲಿ ಏನದ ಬೆದಿಗ್ ಬಂದಿರ್ತದ, ಅದ್ರ ಗರ್ಭ ಕಟ್ಟಲ್ಲ. ಇದಕ್ ನಾವು ಹೊಟ್ಟಿ ತೊಳೆಯೋದ್ನು ಮಾಡೋ ಕೆಲಸ ಮಾಡ್ತಾರ. ಒಂದ್ ಇಂಜೆಕ್ಷನ್ ಕೊಟ್ಟು ಹೊಟ್ಟಿ ತೊಳಿತಾರ, ಹೊಟ್ಟಿ ತೊಳೆದಾಗ ಮತ್ತ ಅದು ಬೆದಿಗ್ ಬರ್ತದ ಅದಕ್ಕ. ಆದ್ರ ಇದೇನ, ಬಟ್ ಅದು ಬಿಟ್ಟು ಏನಂದ್ರೆ ಸೇಮ್ ನಾವ್ ಬೆದಿಗ್ ಬರಕ್ ಏನೇನ್ ಅವಾಗ ಅವ್ಯವ ಏನು, ಮೂಲಂಗಿ ಅದ, ಮಂಗರವಳ್ಳಿ ಅದ, ಬೆಲ್ಲ, ಕರಿಬೇವ, ಉಪ್ಪ, ಅರಿಶಿಣ, ನುಗ್ಗೆ ಇಲ್ಲಿ ಕೊಡ್ಬೇಕಾದ್ರ ಪದ್ಧತಿ ಸೇಮ್. ಬೆದಿಗ್ ಬರ್ಲಿಕ್ಕತ್ತದ, ಗರ್ಭ ಕಟ್ಟಲಾಗ್ಯದ ಅಂದ್ರೆ ಅವಾಗ ಏನ್ ಫಾಲೋ ಮಾಡಿದಾರ ನಾವು ಅಂದ್ರೆ ಯಾವಾಗ ಗರ್ಭ ಕಟ್ಟ ಟೈಮಿಗೆ ಏನು ಕಟ್ಟಲ್ದಕ್ಕೆ ನಾವ್ ಏನು ಬೆದಿಗ್ ಬರಲ್ದಕ್ಕೆ ಏನ್ ಔಷಧ ಕೊಟ್ಟಿರಲ್ಲ, ಅವೇ ಔಷಧ ಮತ್ತೊಂದ್ಸಲ ಕೊಡ್ಬೇಕು ಯಾವಾಗ ಬೆದಿಗ್ ಬರೋ ಟೈಮಿಗೆ. ಸೊ ಯಾವಾಗ ಬೆದಿಗ್ ಅವಾಗ ಏನಾಗ್ತದೆ, ಗರ್ಭ ಹಿಡಿತದೆ. ಸೊ ಇದು ಸೇಮ್ ಔಷಧಗಳು ಮತ್ತೊಮ್ಮೆ ರಿಪೀಟ್ ಮಾಡ್ಬೇಕು. ಆಮೇಲೆ ಇನ್ನೊಂದ್ ಎರಡು ಡಿಸೀಸ್ ನಾವು ನೋಡ್ಬೇಕಾಗಿತ್ತು ಅಂದ್ರೆ ಕಾಲು ಬಾಯಿ ರೋಗ ಅಂತೇಳಿ, ಫುಟ್ ಅಂಡ್ ಮೌತ್ ಡಿಸೀಸ್ ಅಂತಾರಲ್ಲ. ಇಲ್ಲಿ ಏನದ ಬಾಯಿಗೆ ಔಷಧ ಕೊಡೋದು ಒಂದ್ ಬೇರೆ ಅದ, ಕಾಲಿಗೆ ಹತ್ತದ ಔಷಧಿ ಬೇರೆ. ಸೊ ಇಲ್ಲಿ ನಾವು ಬಾಯಿಗೆ ಹಾಕೋ ಔಷಧ ಏನದಪ್ಪ ಅಂತಂದ್ರ ಜೀರಿಗೆ ಬೇಕು, ಬೆಳ್ಳುಳ್ಳಿ ಬೇಕು, ಮೆಂತ್ಯ, ಅರಿಶಿಣ, ತೆಂಗಿನಕಾಯಿ, ಬೆಲ್ಲ, ಆಮೇಲೆ ಕರಿಮೆಣಸು. ಇವೆಲ್ಲ ನಿಮ್ ಅಡಿಗೆ ಮನೆ ಸಿಗ್ತಿರ್ತಾವ. ಸೊ ಅದಕ್ಕೆ ನಾವು ಸರಳವಾಗಿ ಮಾಡ್ತೀವಿ. ಜೀರಿಗೆ, ಮೆಂತ್ಯ, ಕರಿಮೆಣಸು ನೀರ್ನಾಗ 21 ಅರ್ಧ ತಾಸು ನೆನ್ಸಿಡ್ಬೇಕು. ಈ ಎಲ್ಲಾ ನೆನ್ಸಿಟ್ಮೇಲೆ ಏನ್ ಮಾಡ್ಕೋ, ಪೇಸ್ಟ್ ತರ ರುಬ್ಕೋಬೇಕು. ಆ ರುಬ್ಕೊಂಡ ಮೇಲೆ ತೆಂಗಿನ ತುರಿ ಇರ್ತದಲ್ಲ, ಆ ಒಂದು ತೆಂಗಿನಕಾಯಿ ಜೊತೆ ಅದನ್ನ ಹೆಚ್ಕೊಂಡು ಅದೇನ್ ಮಾಡ್ಕೊಂಡು ಒಂದು ಉಂಡಿ ಟೈಪ್ ಮಾಡ್ಕೊಂಡು ಪ್ರತಿ ಬಾರಿ ಏನದಪ್ಪ ಅಂತಂದ್ರೆ ಅದು ಬಾಯಿಗೆ ಎಷ್ಟು ಸಲ ಹಚ್ಬೇಕು? ಪ್ರತಿ ಬಾರಿ ನಾಲ್ಗಿಗಾಗು ದಿನಕ್ ಏನದಪ್ಪ ಅಂದ್ರ 3-4 ಸಲ, ದಿನಕ್ 3-4 ಸಲ, ಆಮೇಲೆ 3-5 ದಿವಸ ಮಾಡ್ಬೇಕಾಗ್ತದೆ. ಇದು ಮಾಡೋದ್ರಿಂದ ಏನಾಗ್ತದ, ಕಾಲು ಬಾಯಿ ರೋಗ, ಬಾಯಿ ಅವರು ರೋಗ ಕಂಟ್ರೋಲ್ ಆಗ್ತದೆ. ಇವೆಲ್ಲ ಏನಾವ್ರಿ ಒಂದು ರೋಗ ನಿರೋಧಕ ಡೆವಲಪ್ ಮಾಡಕ, ಅರಿಶಿಣ ಇರ್ಬೋದು, ಜೀರಿಗೆ ಇರ್ಬೋದು, ಬೆಳ್ಳುಳ್ಳಿ ಇರ್ಬೋದು, ಇವೆಲ್ಲ. ಸೊ ಹಂಗಾಗಿ ಏನಾಗ್ತದೆ, ಅಲ್ಲಿರಂತ ರೋಗ ಕಾರಣ ಸೂಕ್ಷ್ಮ ಜೀವಿ ಕಡಿಮೆ ಮಾಡ್ತದೆ. ಸೊ ಹಿಂಗಾಗಿ ರೋಗ ಕಡಿಮೆ ಆಗ್ತದೆ. ಆಮೇಲೆ ಇದ್ರ ಜೊತೆಗೆ ಇದಕ್ಕಂತೂ ಬಹಳ ಸಿಗ್ತಾವ ನಿಮ್ಗೆ ಮೆಥಡ್ಸ್ ಏನೋ ಬೇರೆ ಬೇರೆ. ನಿಮ್ ಊರಾಗ ಬೇಕಾದಂತ ರೋಗಗಳು ಏನ್ ಸಿಗ್ತಾವ, ಅವು ನಿಮಗ್ ಔಷಧಗಳು ಬಹಳ ಸಿಗ್ತಾವ. ಉದಾಹರಣೆ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರೆ, ಇನ್ನೊಂದೆರಡು ಹೇಳ್ಬೇಕಾಗಿತ್ತಪ್ಪ ಅಂದ್ರ ಒಂದ್ ಚಮಚ ಪಟ್ಕ ಏನಿರ್ತದಲ್ಲ, ಆ ಪಟ್ಕ ನೀರ್ನ ತೊಳೆದು ಅರಿಶಿಣ ಪುಡಿ ಮತ್ತು ಉಪ್ಪು ಸೇರಿಸಿ ಅದ್ರಲ್ಲಿ ಕಳಿಬಹುದು. ಅಂದ್ರೆ ಪಟ್ಕ, ನೀರು, ಅರಿಶಿಣ ಹಾಕೊಂಡು ಆ ಬಾಯಿಗೆ ತೊಳೆದ್ರಪ್ಪ ಅಂತಂದ್ರೆ ಅಲ್ಲಿನೂ ಮತ್ತೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗಿ ಕಾಲು ಬಾಯಿ ರೋಗ ಕಡಿಮೆ ಆಗ್ತದೆ ಬಾಯಿ. ಸೊ ಈ ರೀತಿ ನಾವೇನದು ಒಂದ್ ಎರಡು ಪದ್ಧತಿ ಹೇಳ್ತೀವಿ. ಬಹಳ ಪದ್ಧತಿ ನಿಮ್ಗೆ ಆಯುರ್ವೇದ ಪುಸ್ತಕ ಬಹಳ ಅದಾವ. ಆ ಪುಸ್ತಕದೊಳಗೆ ಸಿಗ್ತಿರ್ತಾವ. ಅದಕ್ಕ ಆಸಕ್ತಿ ಇದ್ದವ್ರು ಹೆಚ್ಚಿನ ತಿಳ್ಕೊಕ್ ಪ್ರಯತ್ನ ಮಾಡಿ. ನೆಕ್ಸ್ಟ್ ಕಾಲು ಬಾಯಿ ರೋಗ, ಕಾಲಿಗೆ ಅವು ಹುಳ ಆಗಿರ್ತಲ್ಲ, ಅದು ಹೆಂಗ್ ಕಡಿಮೆ ಮಾಡ್ಕೋಬೇಕು? ಅವಕ್ಕೆ ಇವೆಲ್ಲ ಬೆಳ್ಳುಳ್ಳಿ, ತುಳಸಿ, ಕೊಬ್ಬರಿ ಎಣ್ಣೆ, ಎಳ್ಳೆಣ್ಣೆ, ಮೆಹಂದಿ ಎಲೆ ಅದ, ಅರಿಶಿಣ ಎಲೆ ಅದ, ಬೇವಿನ ಎಲೆ ಅದ, ಆಮೇಲೆ ಸೀತಾಫಲ ಅದ, ಲಟ್ಟನ್, ಇವೆಲ್ಲ ಎಲೆ ನಾವಲ್ಲ, ಇವೆಲ್ಲ ರುಬ್ಕೋಬೇಕು. ಎಷ್ಟೆಷ್ಟು ಕ್ವಾಂಟಿ ಒಂದೊಂದು ಹಿಡಿ ಅವೆಲ್ಲ ಬಂದಿದೆ. ಸೊ ಅವೆಲ್ಲಾ ತಗೊಂಡು ಕೊಬ್ಬರಿ ಎಣ್ಣೆಗ ಅಥವಾ ಎಳ್ಳೆಣ್ಣೆ ಒಳಗೆ ಬೆರೆಸಿ ಕುದಿಸ್ಬೇಕು. ಕುದಿಸ್ಮ್ಯಾಗ ಏನ್ ತಣ್ಣಗ್ ಆಗ್ತದಲ್ಲ, ಆ ತಣ್ಣಗ್ ಆಗಿದ್ರಿಂದ ಆ ಕಾಲ್ ತೊಳಿಬೇಕು. ಫಸ್ಟ್ ಅದಕ್ಕೆ ಮತ್ತೆ ಕಾಲ್ ನೀರ್ಲೆ ಸ್ವಚ್ಛ ತೊಳಿಬೇಕು. ಸ್ವಚ್ಛ ತೊಳೆದ ಮ್ಯಾಗ ಈ ಎಣ್ಣೆ ನಾವು ಅದಕ್ಕೆ ಹಚ್ಬೇಕು. ಹಚ್ಚೋದ್ರಿಂದ ಏನಾಗ್ತದೆ, ಆ ಅದರಿಂದ ಬರಂತ ರೋಗಗಳು, ಅದೇನದು ಕಾಲಿನಾಗ ಏನ್ ಔಷಧ ರೋಗ ಬಂದಿರ್ತದ, ಆ ರೋಗ ಕಡಿಮೆ ಆಗ್ತದೆ. ಅದು ಬಿಟ್ಟು ಅದು ಅಷ್ಟೇ ಇರ್ತದ, ಅದಕ್ಕೂ ಬಹಳ ನಮಗೇನಾದ್ರು ಮೆಥಡ್ ಸಿಗ್ತಾವ ನಿಮ್ಗೆ ಏನಾಗ್ತದ ಅದ್ರಲ್ಲಿಂದ. ಆಮೇಲೆ ಅರಿಶಿಣ ಚಮಚ, ಜೀರಿಗೆ ಪುಡಿ, ಇವೆಲ್ಲ ನಾವು ಮಾಡ್ಕೋಬಹುದು. ಆಮೇಲೆ ಏನು ಕಹಿ ಎಲಿಗಳು ಇರ್ತಾವಲ್ಲ, ಬೇವಿನ ಎಲೆ, ಅದರಲ್ಲಿಂದ ತೊಳಿತಾರ. ಸೊ ಹಿಂಗೇನದ ಅಂದ್ರ ಈ ರೀತಿ ಒಂದು ಅನೇಕ ಪದ್ಧತಿ ನಮ್ ಸುತ್ತಮುತ್ತ ಸಿಗ್ತಾವ. ಇವು ತಿಳ್ಕೊಕ್ ಪ್ರಯತ್ನ ಮಾಡ್ಯಾರ. ಇದು ಕಾಲು ಬಾಯಿ ರೋಗ. ಆಮೇಲೆ ಕಾಮನ್ ಆಗಿ ಉರಿ ಬರ್ತಾವ, ಜ್ವರ ಬರ್ತಾವ. ಜ್ವರ ಹೆಂಗ್ ನೋಡ್ತೀವಿ ಅಂದ್ರೆ, ನೀವು ಕಿವಿ ಹಿಡಿದಾಗ ಬೆಚ್ಚಗಾಗಿರ್ತೋ ಅಲ್ಲಿ ಜ್ವರ ಬಂದಿದ್ ಗೊತ್ತಾಗ್ತದೆ. ಈಗ ಜ್ವರ ಬಂದಾಗ ಇದಕ್ಕೆ ಏನ್ ಮಾಡ್ತೀವಿ ನಾವು, ಒಂದು ಸರಳ ಪದ್ಧತಿ ಇರೋದು ಅಮೃತ ಬಳ್ಳಿ ಕಷಾಯ. ಅಮೃತ ಬಳ್ಳಿ ಚಲೋ ಒಂದ್ ಇಡಿ 2 ಇಡಿ ತಗೊಂಡು
ಅದು ಪೂರ್ತಿ ರಸ ಮಾಡ್ಕೊಂಡು ಆ ರಸ ಮಾಡ್ಕೊಂಡು ವಿಷಯ ಏನದಪ್ಪ ಅಂತಂದ್ರೆ ನಾವು ದನಗಳಿಗೆ ಕೊಡ್ಬೇಕು. ಕೊಡೋದ್ರಿಂದ ಜ್ವರ ಕಮ್ಮಿ ಆಗ್ತದೆ. ಅದ್ರ ಜೊತೆಗೆ ಇಲ್ಲಿ ಅದು ಒಂದ್ ಸರಳ ವಿಧಾನ ಅಮೃತ ಬಳ್ಳಿ ಬೇವಿನ ಮಾಡ್ತಾರೆ. ಬಟ್ ಅದ್ರ ಜೊತೆಗೆ ಇದರಿಂದ ನಾವು ಬಹಳ ಪರ್ಟಿಕ್ಯುಲರ್ ಔಷಧ ಬೇಕಾಯ್ತಂದ್ರೆ ಇದೆಲ್ಲ ಬಂದ್ ಬೆಳ್ಳುಳ್ಳಿ ಅದ, ಜೀರಿಗೆ ಅದ, ತುಳಸಿ ಅದ, ದಾಲ್ಚಿನ್ನಿ, ಮೆಣಸ, ಆಮೇಲೆ ಸಾಂಬಾರ್ ಈರುಳ್ಳಿ, ವಿಳೆಗದ್ದಿ, ಈ ವಿಳೆಗದ್ದು ಕೆಲಸ ಮಾಡ್ತದ, ಅರಿಶಿನ ಪುಡಿ, ಇವೆಲ್ಲನೂ ತಗೊಂಡು ಪೇಸ್ಟ್ ಟೈಪ್ ಮಾಡ್ಕೊಂಡು ಆಮೇಲೆ ಅವು ಯಾವ್ಯಾವ ದಾಣಿಗಳವಲ್ಲ ಅವು ನೀರಿನ ನೆನ್ಸಿಡ್ಬೇಕು. ಉಳಿದಿದ್ದ ಎಲಿಗಳೆಲ್ಲ ಇದು ಪೇಸ್ಟ್ ಟೈಪ್ ಮಾಡ್ಕೊಂಡು ಮುಂಜಾನೆ ಮತ್ ಸಂಜಿಗೆ ಆ ಪೇಸ್ಟ್ ಹಸಿ ತಿನ್ನಿಸ್ಬೇಕು. ಇದರಿಂದ ಜ್ವರ ಕಮ್ಮಿ ಆಗ್ತದೆ. ಇದು ಈಗ ನಾವು ಮನುಷ್ಯರದಾಗನು ರೋಗ ಔಷಧ ಕೊಡ್ತೀವಿ, ಅದರಿಂದ ನೆಗೆಟಿವ್ ಎಫೆಕ್ಟ್ ಅಂತ ಹೇಳ್ತಾರೆ. ಸೊ ಅದೇ ರೀತಿ ಇಲ್ಲಿ ದನಗಳಿಗೆ ನಾವು ಈ ರೀತಿ ಕೊಡೋದ್ರಿಂದ ನಾವು ನೇಚರ್ ಸಿಗಂತ ವಸ್ತುಗಳೇ ಬಳಸೋದ್ರಿಂದ ನಮಗದು ಆ ಉನ್ನಂತ ನಾವು ತಿಂದಾಗ ಹಾಲನ್ನು ಕುಡಿತೀವಿ, ಅದ್ರದ್ದು ನಮ್ಗೆ ನೆಗೆಟಿವ್ ಎಫೆಕ್ಟ್ ಆಗಂಗಿಲ್ಲ. ಸೊ ಇದು ಜ್ವರ. ಆಮೇಲೆ ಇದು ಹೊಟ್ಟೆ ಹುಳುಗಳು, ಈ ಪರಾವಲಂಬಿ ಜೀವಿಗಳು ಹೊಟ್ಟ್ಯಾಗ ಮತ್ತು ಹೊರಗಿದ್ದೀವಿ ಎರಡು ನೋಡ, ಹುಣ್ಣಿಗೆ ಮತ್ತೆ ಜಂತುಳು. ಈ ಜಂತುಳುಗಳು ಇರ್ತಾವಲ್ಲ, ಇದಕ್ಕೂ ನಾವು ಮತ್ತ ರೆಗ್ಯುಲರ್ ಆಗಿ ನಾವು ಜಂತುಳು ಔಷಧ ಕೊಡ್ಬೇಕಾಗ್ತದ. ಇಲ್ಲಿ ಅದ್ರ ಬಗ್ಗೆ ಇಲ್ಲಿ ನಾವು ಆಯುರ್ವೇದೊಳಗೆ ಏನ್ ಮಾಡ್ತಾರ, ಈರುಳ್ಳಿ ಅದ, ಆಮೇಲೆ ಸಾಸಿವಿ, ಬೇವು, ಹಾಗಲಕಾಯಿ, ಅರಿಶಿಣ, ಬಾಳೆದಿಂಡು, ತುಂಬೆ ಇವೇನದಾವಲ್ಲ ಇವೆಲ್ಲಾನು ಪೇಸ್ಟ್ ಮಾಡ್ಕೊಂಡು ಮೆಣಸು ಎಲ್ಲದಾಗ ಅಬ್ಸರ್ವ್ ಮಾಡ್ರಿ ನೀವು ಏನದ ಕಾಳುಗಳು 20 ರಿಂದ 30 ನಿಮಿಷ ನೀರನ್ನ ನೆನೆಸ್ಬೇಕು. ಎಲಿಗಳೆಲ್ಲ ಪೇಸ್ಟ್ ಮಾಡ್ಕೊಂಡು ಈ ಪೇಸ್ಟ್ ಮಾಡ್ಕೊಂಡು ಸಣ್ಣ ಸಣ್ಣ ಉಂಡಿ ಮಾಡ್ಕೊಂಡು ಆ ದನಗಳಿಗೆ ಒಂದ್ ದಿನಕ್ಕೆ ಒಂದ್ಸಲ ಮತ್ತೆ 3 ದಿವಸ ಕೊಡ್ಬೇಕು. ಇದರಿಂದ ಹೊಟ್ಟೆನ ಜಂತುಗಳು ಸಾಯಿಸ್ತಾವ. ಇದು ಹೊಟ್ಟೆ ಅವಾಗ ಮಾಡ್ತಿರ್ಬೇಕು. ಇದು ಯಾವಾಗ ಜಂತ ಆದಾಗ ಯಾವಾಗ ತಿಂಗಳಿಗೆ ಒಂದ್ಸಲ ಯಾವ ರೀತಿ ಮಾಡೋದ್ರಿಂದ ಹೊಟ್ಟೆನ ಜಂತುಗಳು ಯಾವಾಗ್ಲೂ ಕಡಿಮೆ ಇರ್ತಾವ, ಇರಲ್ಲ. ಸೊ ಇದರಿಂದ ನಾವು ಯಾವಾಗ ಜಂತುಗಳು ಇರಲ್ಲ, ದನಗಳು ಆರೋಗ್ಯವಾಗಿರ್ತಾವ. ಆರೋಗ್ಯವಾಗಿತ್ತು ಅವು ಹೆಚ್ಚಿಗೆ ಹಾಲು ಕೊಡೋದಾಯ್ತು ಅಥವಾ ಸರಳವಾಗಿ ಇರೋದಕ್ಕೆ ನಡೀತದೆ. ಆಮೇಲೆ ಉಣ್ಣಿ ಆಯ್ತು. ಈಗ ಉಣ್ಣಿ ನೋಡ್ರಿ, ಇದು ದನಗಳಿಗೆ ಉಣ್ಣಿ ಅಂತ ಬಹಳ ಎಲ್ಲರಿಗೂ ಸಮಸ್ಯೆ ಇದೆ. ಈಗ ಉಣ್ಣಿಗೆ ನಾವು ಈಗ ಹೆಂಗೆ ಅಂದ್ರೆ ಬಾಸ್ ನಿನ್ನಮ್ಮನ್ನ ನೋಡ್ತಿದ್ವಿ, ಉಣ್ಣಿ ಸಹಿತ ಉಣ್ಣಿ ಔಷಧಿಗೆ ರೆಸಿಸ್ಟೆನ್ಸ್ ಡೆವಲಪ್ ಮಾಡ್ಕೊಂಡವ್. ಸೊ ಏನ್ ಹಚ್ಚರು ನಡೆಯಂಗಿಲ್ಲ. ಒಂದ್ ನಿಮಿಷ. ಇದ್ರ ಜೊತೆ ಏನದ ಜಂತುಳುಗಳಿಗೆ ಇನ್ನೊಂದು ಸರಳ ಔಷಧಗಳು ಅದಾವ. ನಿಮ್ಗ ಹೇಳ್ಬೇಕಂದ್ರ ಏನದವ, ಜೀರಿಗೆ ಕಷಾಯ ಮಾಡಿ ಕುಡ್ಸೋದ್ರಿಂದ ಜಂತುಳ ಸಾಯ್ತಾವ. ಮೆಂತೆ ಕಾಳು ಹುರಿದು ಅದಕ್ಕೆ ಬೆಲ್ಲ ಸೇರಿಸಿ ತಿನ್ಸೋದ್ರಿಂದ ಹುಳ ಸಾಯ್ತಾವ. ಆಮೇಲೆ ಹಿಂಗ ಒಂದು ಲೋಟ ಹಾಲಿನ ಕದ್ರೆ 5 ದಿನ ಕುಡ್ಸಿದ್ರು ಜಂತು ಸಾಯ್ತಾವ. ಈ ರೀತಿ ನಾವು ನಿಮ್ಗೆ 3-4 ಹೇಳಿದ್ವಿ. ಬೆಳ್ಳುಳ್ಳಿ ರಸ ಮತ್ತೆ ಜೇನುತುಪ್ಪ ಸೇರಿಸಿ ಕುಡಿಸೋದ್ರಿಂದ ಜಂತು ಸಾಯ್ತಾವ. ಇವ್ ನೋಡ್ರಿ, ಇವೆಲ್ಲ ಸರಳ ಔಷಧ. ಆಮೇಲೆ ಜೀರಿಗೆ ತಿಂದಾಗ ಮತ್ತೆ ಹಾಲಿನಾಗ ಬಂದ್ರು ಔಷಧಿಯಾಗ ಪರಿಣಾಮ ಬರ್ತದೆ. ಮನುಷ್ಯರಿಗೆ ಹಾಲು ಕುಡಿದ್ರು ಅದು ಪರಿಣಾಮ ಬೀಳ್ತದೆ. ಅದೇ ನಾವು ಕೆಮಿಕಲ್ ಔಷಧ ಕೊಟ್ಟಾಗ ಏನಾಗ್ತದೆ, ಇಷ್ಟು ದಿವಸ ಹಾಲು ಹಿಂಡಬಾರ್ದು ಅಂಬತ್ತು ಇದು ಇರ್ತದೆ, ಒಂದು ವಿಜ್ಞಾನ ಇರ್ತದೆ. ಸೊ ಅದಕ್ಕೆ ನಾವು ಅಲ್ಲಿ ಹಾಲು ಕುಡಿದ್ವಿ ಅಂದ್ರೆ ಅದು ಕೆಟ್ಟದ ಪರಿಣಾಮ ಬೀಳ್ತದೆ. ಬಟ್ ಇದೇ ಹಾಲು ಕುಡಿದಾಗ ನಮ್ಗೆ ಇನ್ನೂ ಒಳ್ಳೇದೇ ಆಗ್ತದೆ. ಆಮೇಲೆ ಈಗ ನೆಕ್ಸ್ಟ್ ಉಣ್ಣೆ ಬಂದಾಗ, ಉಣ್ಣಿಗಳಿಗೆ ನೋಡ್ರಿ ಇದು ಏನದ, ಇದನ್ನು ಹುಳ ಸಾಯಿಸುವಂತ. ಈಗ ಬೇವಿನ ಎಲೆ ಅದ, ಬೇವಿನ ಹಣ್ಣು ಅದ, ಬಸಿ ಬೇರ್ ಅದ, ತುಳಸಿ ಎಲೆ, ಲಂಟನ ಎಲೆ, ಅರಿಶಿಣ, ಬೆಳ್ಳುಳ್ಳಿ ಇವೆಲ್ಲಾ ತಗೊಂಡಿದ್ದ 10 ಗ್ರಾಮ ಅಥವಾ ಒಂದೊಂದು ಹಿಡಿ ಯಾವ್ಯಾವ ಬರ್ದಿತ್ತದ. ಏನು ಬಜಿ ಬೇರ್ 10 ಗ್ರಾಮ್ ಬೇಕು, ಅರಿಶಿಣ 20 ಗ್ರಾಮ್, ಬೇವಿನ ಎಲೆ ಹಿಡಿ, ಹಿಂಗ ಇವೆಲ್ಲ ಏನದಾವ್ ತಗೊಂಡು ಕುಟ್ಟಿ ಪೇಸ್ಟ್ ಮಾಡಿ ಆ ಏನ್ 1 ಲೀಟರ್ ನೀರಾಗ ಕಲಸಿ ಆ ಕಲಸಿದ್ದನ್ನ ನಾವೇನ್ ಮಾಡ್ಬೇಕು, ಸೋಸ್ಕೊಂಡು ದನಗಳಿಗೆ ಸಿಂಪಡಣೆ ಮಾಡ್ಬೇಕು. ಇದು ಮಾಡ್ಬೇಕಾಗಿತ್ತಪ್ಪ ಅಂದ್ರೆ ಬಿಸ್ಲಾಗ್ ಮಾಡ್ಬೇಕು. ಆಮೇಲೆ ಏನಂದ್ರ ದಿನಕ್ಕ ವಾರದಾಗ 1-2 ಸಲ 3-4 ಸಲ ಮಾಡ್ಬೇಕು. ಅವಾಗ ಏನಾಗ್ತದೆ, ಹುಳುಗಳು ಕಮ್ಮಿ ಆಗ್ತದೆ, ಉಣ್ಣಿಗಳು ಪೂರಾ ಕಡಿಮೆ ಆಗ್ತದೆ. ಇದು ಒಂದ್ ಪದ್ಧತಿ. ಇದ್ರ ಜೊತೆಗಿನ ಬಹಳ ಪದ್ಧತಿ ಸಿಗ್ತಾವ. ನಿಮ್ಗೆ ಬೇವಿನ ಎಲೆ ಹಚ್ಬಹುದು. ಆಮೇಲೆ ಒಂದ್ ಕಡೆ ಕೇಳಿದಾಗ ಅದರದೇ ಗೋಮೂತ್ರ ಕುಡಿಸ್ತೀವಿ ಅಂತ ಹೇಳಿದ್ರು ಒಬ್ರು. ಹಳ್ಳಿ ಪಾರಂಪರಿಕವಾಗಿ ನಾವು ತಿಳ್ಕೊತ ಹೋದಾಗ ಬಹಳ ಪದ್ಧತಿ ನಮ್ಗೆ ಸಿಗ್ತಾವ. ಆಮೇಲೆ ಅರಿಶಿನ ಪುಡಿ ಹಿಡಿದ ವಿಷಮ್ ಎಲಿ ಅಂತಾರಲ್ಲ, ಅಂದ್ರೆ ಯಾವ್ಯಾವ ವಿಷ ಟೈಪ್ ಎಲಿ ಇರ್ತಾವ ಅದ್ರ ಜೊತೆ ಕುಟ್ಟಿ ಹಚ್ಬಹುದು. ಆಮೇಲೆ ಅರಿಶಿಣ ಮತ್ತು ಉಪ್ಪು ಸೇರಿಸಿ ಹಚ್ಚಬಹುದು. ಅರಿಶಿಣ ಮತ್ತೆ ಬಹಳ ಅರಿಶಿಣ ಎಲ್ಲದ್ರಾಗ ನಾವು ಏನಪ್ಪ ಅಂದ್ರ ಹಿಂಗನು ನೀರಾಗ ಕಲಸಿ ಅದು ಹತ್ತೋದ್ರಿಂದ ಹೋಳ್ತಾ ಹೋಗ್ತಾವ. ಸೊ ಈ ರೀತಿ ಒಂದು ಪದ್ಧತಿಗಳು ಆಯುರ್ವೇದೊಳಗೆ ಬಹಳ ಪದ್ಧತಿ ಇದೆ. ಅದಕ್ಕೆ ನಾವೇನಿಲ್ಲ ನಾವು ಕಾನ್ಫಿಡೆನ್ಸ್ ತುಂಬಾ ಪ್ರಯತ್ನ ಮಾಡ್ತಾ ಇರೋದು, ಅಥವಾ ನಾವೇನು ಗೋಪಾಸ್ ತಂಡದ ಕಡೆ ವಿಚಾರ ಮಾಡ್ತಾ ಇರೋದಂದ್ರ, ಗೋ ಸಾಕೋರು, ಗೋಶಾಲೆಯಲ್ಲಿ ಇರ್ಬೋದು, ರೈತರು ಇರ್ಬೋದು, ಅವು ತಮ್ಮ ಸ್ವಾವಲಂಬಿಯಾಗಿ ಸಾಕಂದಿರ್ಬೇಕು. ಆಮೇಲೆ ತಮ್ಮ ಸುತ್ತಮುತ್ತ ಯಾಕ ಎಮರ್ಜೆನ್ಸಿ ಬಂದಾಗ ಈಗ ಆಡ್ ಟೈಮ್ನಾಗೂ ದನಗಳಿಗೆ ಔಷಧ ಕೊಡಂಗ ಆಗ್ಬೇಕು, ತಿಳ್ಕೊಬೇಕು ಸಣ್ಣ ಸಣ್ಣ ಅಂತ ಹೇಳಿ. ದೊಡ್ಡ ರೋಗ ಬಂದಾಗ ಡಾಕ್ಟರ್ ಬಲ್ಲಿ ಹೋಗ್ಲೇಬೇಕು, ಕೇಳಲೇಬೇಕು, ಅದು ಮಾತು ಬೇರೆ. ಬಟ್ ಸಣ್ಣ ಸಣ್ಣ ವಿಚಾರ ನಾವು ತಿಳ್ಕೊಬಹುದು. ಇದ್ರಲಿಂದ ನಾವು ಖರ್ಚು ಕಡಿಮೆ ಆಗ್ತದೆ ಅಂತ ಹೇಳಿ. ಆಮೇಲೆ
ನೈಸರ್ಗಿಕವಾಗಿ ನಾವು ದನಗಳಿಗೆ ಟ್ರೀಟ್ಮೆಂಟ್ ಮಾಡ್ಬೋದು. ಇದರಿಂದ ದನಗಳದಾಗ ಇಮ್ಯುನಿಟಿ ಹೆಚ್ಚಿಗೆ ಬೆಳ್ಕೋತ ಹೋಗ್ತದ ಅಂತ ಹೇಳಿ ಒಂದು ವಿಚಾರ ಇಟ್ಕೊಂಡು ಇದು ಕೆಲಸ ಮಾಡ್ತಾ ಇರೋದು. ಅದಕ್ಕೆ ಆಮೇಲೆ ಇದ್ರೊಳಗ ಇನ್ನೊಂದು ಸಕ್ಸಸ್ ಸ್ಟೋರಿ ನಾವ್ ಹೇಳ್ಬೇಕಾಗಿತ್ತಪ್ಪ ಅಂತಂದ್ರ ಇದು ಯಾಕೆ ಹಿಂಗ್ ಬಂತಿದ್ರು ಇದ್ರ ಬಗ್ಗೆ ನಾವು ಕಾನ್ಫಿಡೆನ್ಸ್ ಇವತ್ತು ನೀವು ಇಷ್ಟು ಕಲ್ತ್ಕೊಂಡು ಇದ್ರ ಬಿಟ್ಟು ನೆಕ್ಸ್ಟ್ PDF ಯಾರು ಇಂಟ್ರೆಸ್ಟ್ ಐತಿ ನಂಬರ್ ನೀವು ವಾಟ್ಸ್ಆಪ್ ಮಾಡಿದ್ರಿ ಅಂತಂದ್ರ ನಾವು ಅದು PDF ಶೇರ್ ಮಾಡ್ತೀವಿ 15-20 ರೋಗಗಳಿಗೆಲ್ಲ ಐತದ. ಇದ್ರೊಳಗ ನಮ್ಗೆ ಅದಕ್ಕೆ ಯಾವಾಗ ಕಾನ್ಫಿಡೆನ್ಸ್ ಬಂತಂದ್ರೆ ಯಾವಾಗ ಲಂಪಿ ಸ್ಕಿನ್ ಡಿಸೀಸ್ ಬಂತು ಆ ಡಿಸೀಸ್ ನಾವು ಕಂಟ್ರೋಲ್ ಮಾಡಕ್ ಆಗ್ತಿರ್ಲಿಲ್ಲ. ಆ ಟೈಮ್ನಾಗ ಪುಣ್ಯಮೂರ್ತಿ ಸರ್ ನಮ್ ಜೋಡಿ ಸಿಕ್ಕು ಅವಾಗ ಏನಂದ್ರೆ ಆಯುರ್ವೇದೊಳಗ ಅವ್ರ ಫಾರ್ಮುಲೇಷನ್ಸ್ ಹೇಳಿದ್ರು. ಆ ಫಾರ್ಮುಲೇಷನ್ಸ್ ನಾವು ಅನೇಕ ಗೋಶಾಲ ಜೋಡಿ ಶೇರ್ ಮಾಡಕ್ ಶುರು ಮಾಡಿದ್ವಿ. ಅವಾಗ ಶೇರ್ ಮಾಡಕ್ ಶುರು ಮಾಡಿದಾಗ ಏನಾಯ್ತಪ್ಪ ಅಂತಂದ್ರೆ ನಮಗ ಇಮಿಡಿಯೇಟ್ ರಿಸಲ್ಟ್ ಕಾಣಿಸ್ತಿತ್ತು, ಕಮ್ಮಿ ಆಗತ್ತಿತ್ತು. ಸೊ ಅವಾಗ ನಾವು ಮತ್ತಿಷ್ಟು ನಾವು ಧೈರ್ಯ ಬಂತು, ಎಲ್ಲಾ ರೈತರಿಗೆ ಹೇಳಕ್ ಶುರು ಮಾಡಿದ್ವಿ. ಸೊ ಇದು ಲಂಪಿ ಸ್ಕಿನ್ ಅಷ್ಟೇ ಅಲ್ಲ, ಬೇರೆ ಬೇರೆ ರೋಗಕ್ಕೆ ಹೆಂಗ್ ಇದು ಮಾಡ್ಬೇಕು ಅಂತಂದಾಗ ಅದ್ರ ಪದ್ಧತಿಗಳನ್ನ ಒಂದೊಂದು ತಿಳಿಸಕ್ ಶುರು ಮಾಡಿದ್ರು. ಸರ್ಕಾರದಿಂದ ಯಾವ ರೀತಿ ಕೆಲಸ ಆಗತ್ತೋ ಅಂತ ತಿಳಿಸಿದ್ರು. ರೈತರು ಆಮೇಲೆ ಸಂಘಟನೆಗಳು ಎಲ್ಲಿ ಕೆಲಸ ಮಾಡೋ ತರ ತಿಳಿಸಿದ್ರು. ಸೊ ಹಿಂಗಾಗಿ ಏನಾಯ್ತು ನಮಗ ಅದು ಧೈರ್ಯ ಬಂದು ಇದ್ರ ಹೆಚ್ಚಿಗೆ ಪ್ರಚಾರ ಮಾಡ್ಬೇಕು ಅಂತ ಹೇಳಿ ಗೋಪಾಲ್ ಸೌಂದರ್ಯ ತಂಡ ನಾವು ಕಣ್ಣ ತೊಟ್ಟು ನಿಂತಿದ್ವಿ. ಇದ್ರಲಿಂದ ಏನಪ್ಪಾ ಅಂದ್ರ ದನ ಆಕಳ ಸಾಕೋರಿಗೆ ಎತ್ತುಗಳು ಸಾಕೋರಿಗೆ ಲಾಭ ಆಗ್ತೈತಿ. ಆಮೇಲೆ ಮೊನ್ನೆ ಒಂದು ಆಕಳಿಗೆ ಏನಾಗಿತ್ತು ಅಂದ್ರೆ ದಾವರಿ ಆಗ್ತದೆ, ಅದ್ರ ಗಂಟಲ್ನಾಗ ಗಂಟು ಆಗ್ತದೆ. ಆ ಗಂಟ ನಾವು ಯೂಶಲಿ ಬೇರೆ ಕೊಯ್ಬೇಕು, ಕೊಯ್ದು ತೆಗಿಬೇಕಾಗ್ತದೆ, ಹಿಂಗೆಲ್ಲ ಬರ್ತದೆ. ಸೊ ಅದಕ್ಕೆ ಹಳ್ಳಿ ಗ್ರಾಮದಾಗ ಒಬ್ರು ಪಾರಂಪರಿಕ ವೈದ್ಯರು ಹೇಳಿದ್ರು ಜಾಜಾತ್ರಿ ಕಡಿಮೆ ಆಗ್ತದೆ. ಆ ಜಾಜಾ ಹಚ್ಚದಾಗ ಏನಾದ್ರು ಅಂದ್ರೆ ಇಮಿಡಿಯೇಟ್ 2 ದಿವಸನಾಗ ಅದು ಪೂರಾ ಗಂಟಲು ಮೇಲೆ ಅದು ಪೂರಾ ಇಳಿದಿತ್ತು ದಾವರಿ ಎಂಬುದು. ಸೊ ಈ ರೀತಿ ನಾವು ಅನೇಕ ಸಕ್ಸಸ್ ಸ್ಟೋರೀಸ್ ಸುತ್ತಮುತ್ತ ಸಿಗ್ತಾವ. ಇದಕ್ ಒಂದ್ ಏನ್ ಮಾಡ್ಬೇಕು ಅಂದ್ರೆ ಚರ್ಚೆ ಮಾಡೋದ್ ಕಲಿಬೇಕು. ನಾವು ಒಬ್ಬರಿಂದ ಒಬ್ರಿಗೆ ಮತ್ತೊಬ್ರಿಗೆ ಚರ್ಚೆ ಮಾಡಿದಾಗ ಅಯ್ಯೋ ಇದ್ರ ಬಗ್ಗೆ ಇರೋಂತ ಪದ್ಧತಿಗಳು ನಮ್ಗೆ ಗೊತ್ತಾಗ್ತಾವ. ಆಮೇಲೆ ಇಲ್ಲಿ ನನ್ನ ಒಗ್ಗರಣೆ ಡಬ್ಬಿಯಲ್ಲಿ ಪಶು ಆರೋಗ್ಯ ಅಂತ ಹೇಳಿ ಡಾಕ್ಟರ್ ಗಣೇಶ್ ಹೆಗಡೆ ನಿಂದೇಸರ್ ಅಂತ ಹೇಳಿ ವೆಟರ್ನರಿ ಡಾಕ್ಟರ್ ಸೃಷ್ಟಿ ಒಳಗಿದ್ರು ಈಗ ಅವ್ರೇನದಪ್ಪ ಅಂತಂದ್ರ ಇಲ್ಲಿ ಈ ಪುಸ್ತಕ ಬರೆದಾರ ಒಗ್ಗರಣೆ ಡಬ್ಬಿಯಲ್ಲಿ ಪಶು ಆರೋಗ್ಯ ಅಂತ ಹೇಳಿ. ಇದು ಬಹಳ ಮೆಥಡ್ಸ್ ಇದ್ರಲ್ಲಿ ಹೇಳಿದಾರ. ಸೊ ಇದು ಒಂದ್ ಮೆಥಡ್. ಮಲ್ನಾಡ್ ಗಿಡ್ಡ ಅಂತ ಹೇಳಿದ್ರೊಳಗ ಹೋಮಿಯೋಪತಿಕ್ ಮೆಡಿಸಿನ್ಸ್ ಬಗ್ಗೆ ಬಹಳ ಮೆಥಡ್ ಇದ್ರೊಳಗ ಅದಾವ. AP ಚಂದ್ರಶೇಖರ್ ಅಂತ ಬರೆದಿದ್ದು ಆಕಳ ಯಾಕೆ ಉಳಿಬೇಕು, ಆಮೇಲೆ ಆಕಳ ಔಷಧಗಳು ಯಾವ ರೀತಿ ಅವ್ರು ಮಾಡ್ಕೊತಾರ, ಆಮೇಲೆ ಹೋಮಿಯೋಪತಿಕ್ ಔಷಧ ಯಾವ್ಯಾವ ಕೊಡ್ತಾರ ಅಂತ ಹೇಳಿ. ಆಮೇಲೆ ವೆಟರ್ನರಿ ಹರ್ಬಲ್ ಮೆಡಿಸಿನ್ ಅಂತ ಹೇಳಿ ಇದು ಡಾಕ್ಟರ್ ಪುಣ್ಯಮೂರ್ತಿ ಸರ್ ಬರೆದಿದ್ದು. ಇದ್ರೊಳಗೆ ಏನಪ್ಪ ಅಂತಂದ್ರ ನಾವು ರಿಸರ್ಚ್ ಪೇಪರ್ಸ್ ಎಲ್ಲ ಇದ್ರೊಳಗೆ ಪಬ್ಲಿಷ್ ಮಾಡಿ ತೋರ್ಸ್ಯಾರ. ಈ ಪುಸ್ತಕ ನೀವು ನೋಡಿದ್ರಂದ್ರ ಒಳಗೆ ಯಾವ್ಯಾವ ರಿಸರ್ಚ್ ಪೇಪರ್ಸ್ ಆಗ್ಯಾವ, ಎಲ್ಲೆಲ್ಲಿ ಆಗ್ಯಾವ, ಆಮೇಲೆ ಯಾವ ಡಿಸೀಸ್ಗೆ ಏನೇನ ಮೆಡಿಸಿನ್ಸ್ ಕೊಟ್ಟಿದ್ದು ಸಕ್ಸಸ್ ಸ್ಟೋರೀಸ್ ಅದಾವ ಇವೆಲ್ಲ. ಆಮೇಲೆ ಈ ರೀತಿ ಒಂದು ಪುಸ್ತಕ ಅದಾವ. ಸೊ ಇವೇನ್ ನಾವ್ ಹೇಳಕ್ ಪ್ರಯತ್ನ ಮಾಡ್ತಿದ್ವಿ ಅಂದ್ರೆ ಇದರಲ್ಲಿ ಆ ಇದರ ಜ್ಞಾನ ನಾವು ತಿಳ್ಕೊಂಡು ಇದರಲ್ಲಿ ಹೆಚ್ಚಿಗೆ ಲಾಭ ಪಡ್ಕೋಕ್ ಪ್ರಯತ್ನ ಮಾಡಾರಿ. ಈಗ ಇದು ನಾವು ಬರೇ ಕಾಮನ್ ಡಿಸೀಸ್ ಬಗ್ಗೆ ಹೇಳಿದ್ವಿ. ಉಣ್ಣಿ ಇರ್ಬೋದು ಅಥವಾ ಆ ಹೊಟ್ಟೆಗೆ ಜಂತ್ ಇರ್ಬೋದು, ಅಥವಾ ಇನ್ನೊಂದು ಬೆಲಿ ಬರ್ದೇ ಇರ್ಬೋದು, ಬೆಲಿ ಬರೋದಿರ್ಬೋದು, ಕಾಲ್ ಬಾಯಿ ಇದು ಬಿಟ್ಟು ಅನೇಕ ಅವಕ್ಕೇನು ರೋಗ ಬರ್ತಾವ. ಕರ ಈ ಟೈಮಿಗೆ ಪ್ರಾಬ್ಲಮ್ ಆಗ್ತಿರ್ತದ, ಆ ಟೈಮಿಗೆ ನಾವು ಆಯುರ್ವೇದ ಪದ್ಧತಿ ಏನ್ ಮಾಡ್ಕೋಬಹುದು. ಆಮೇಲೆ ಹೊಟ್ಟೆಗೆ ತೊಂದ್ರೆ, ಚರ್ಮ ರೋಗ ಏನ್ ಪದ್ಧತಿ ಅದ, ಆ ಚರ್ಮ ರೋಗಗಳು ಬರ್ತಾವ ದನಗಳ್ದಾಗ, ಗಾಯ ಆಗಿರ್ತದ, ಕೋಡ್ನ್ಯಾಗ ಪ್ರಾಬ್ಲಮ್ ಆಗಿರ್ತದ, ಗ್ಯಾಂಗ್ರೀನ್ ಅಂತಾರ, ಕ್ಯಾನ್ಸರ್ ಅಂತಾರ. ಸೊ ಇಂಥವೆಲ್ಲಾ ಪದ್ಧತಿ ಒಳಗ್ನು ಇವೆಲ್ಲಾನೇ ರೋಗನು ಆಯುರ್ವೇದ ಒಳಗ್ ಬಹಳ ಪದ್ಧತಿ ಸಿಗ್ತಾವ. ಆಮೇಲೆ ಅವಕ್ನು ನೋವು ಭಾವ ನೋವು ಉಬ್ಬಿರ್ತಾವ ಅಂದ್ರೆ ಭಾವ ಆಗಿರ್ತಾವ. ಆ ಭಾವ ಆದಾಗ ಏನ್ ಮಾಡ್ಬೇಕು, ಕೈ ಕಾಲ್ ಬೋನ್ ಮುರಿದಿರ್ತಾವ, ಬೋನ್ ಮುರಿದಾಗ ಏನ್ ಮಾಡ್ಬೇಕು. ಈಗ ನಮ್ದೊಂದು ಆಕಳಿಗೆ ಹಂಗೆ ಆಗಿತ್ತು, ಇದು ಮುರಿದಿತ್ತು. ಸುತ್ತಮುತ್ತ ಊರಾಗ ಒಬ್ರು ಡಾಕ್ಟರ್ ಬಂದು ಪಾರಂಪರಿಕ ವೈದ್ಯರೇ ಕಟಿಕ್ಷನ್ ಕೊಡ್ತಾರೆ, ಚಲೋ ನಡಿಗತ್ತೆ. ಸೊ ಇಂಥವು ಆಮೇಲೆ ಗಾಯ ಆಗಿರ್ತಾವ, ಕಣ್ಣಿನಾಗ ತೊಂದರೆ ಆಗಿರ್ತಾವ, ಕಣ್ಣಿನ ಕ್ಯಾನ್ಸರ್ ಆಗಿರ್ತದ, ಅಂತ ಟೈಮಿಗೆ ಆಯುರ್ವೇದ ಕೊಡೋದ. ಸೊ ಆಮೇಲೆ ಕರ ಹಾಕಿರ್ತದ, ಕರ ಹಾಕದಾಗ ಪ್ರಾಬ್ಲಮ್ ಆಗ್ತಿರ್ತಾವ. ಸೊ ಈ ರೀತಿ ಅನೇಕ ಇದು ಎಲ್ಲಾ ರೋಗನು ಚಪ್ಪೆ ಬೇನೆ ಅದ, ಆಮೇಲೆ ಮ್ಯಾಸ್ಟಿಟಿಸ್ ಅಂತಾರ. ಸೊ ಅಂತವಕ್ಕೆಲ್ಲಕ್ಕೂ ನಮ್ಗೆ ಏನದಂದ್ರೆ ಆಯುರ್ವೇದಕ್ ಒಳಗ ಔಷಧಗಳು ಅದಾವ. ನಾವು ಇದು ರೈತ ಉಳಿಬೇಕಾಗಿತ್ತು ಅಥವಾ ದೇಶದ ಆರ್ಥಿಕತೆ ಉಳಿಬೇಕಾಗಿತ್ತು ಅಂದ್ರೆ ಗೋವಿಗೆ ಬಹಳ ಒಂದು ಮಹತ್ವ ಅದ. ಆ ಗೋವು ಉಳಿಬೇಕಾಗಿತ್ತು ಅಂತಂದ್ರ ಅದಕ್ಕೂ ಚಿಕಿತ್ಸಾ ಪದ್ಧತಿಗಳನ್ನ ನಾವು ತಿಳ್ಕೊಬೇಕಾಗ್ತದ. ಆ ಚಿಕಿತ್ಸಾ ಪದ್ಧತಿ ನಾವ್ ಏನದಪ್ಪ ಅಂತಂದ್ರೆ ಆಯುರ್ವೇದಕ್ಕೆ ತಿಳ್ಕೊಂಡಿವಿ ಅಂದ್ರೆ ನಮ್ ಸುತ್ತಮುತ್ತ ಇರಂತ ಗಿಡಗಳು ಉಳಿತಾವ. ಈಗ ಅದು ದನಗಳಿಗೆ ನೀವು ಆಯುರ್ವೇದಕ್ಕೆ ಶುರು ಮಾಡಿದ್ರಪ್ಪ ಅಂತಂದ್ರ ಮಂಗರವಳ್ಳಿ ಬೇರ್ ಉಳಿಸ್ತೀರಿ, ಹೊಲ್ದಾಗ ಕಾಮಕಸ್ತೂರಿ ಗಿಡ ಉಳಿಸ್ತೀರಿ, ಆಮೇಲೆ ತುಳಸಿ ಗಿಡ ಉಳಿಸ್ತೀರಿ, ಅಲೋವೆರಾ ಹಚ್ತೀರಿ. ಸೊ ಈ ರೀತಿ ಬೇವಿನ ಎಲೆ ಹಚ್ಬೇಕಾಗ್ತದ, ಅಕ್ಯಾಲಿಫ್ ಹಚ್ಬೇಕಾಗ್ತದ. ಸೊ ಇಂಥವೆಲ್ಲ ಹಚ್ಚೋದ್ರಿಂದ ಏನಾಗ್ತದೆ, ನಮ್ ಹೊಲದಾಗನು ವೈವಿಧ್ಯತೆ ಬೆಳೀತದ. ಸೊ ಅದಕ್ಕೆ ಗಿಡಕ್ಕ ಮತ್ತು ದನಗಳ ಆರೋಗ್ಯಕ್ಕೆ ಬಹಳ ಒಂದು ಪೂರಕ ಸಂಬಂಧ ಅದ. ಸೊ ಅದು ತಿಳ್ಕೊಂಡು ನಾವೇನಪ್ಪ ಅಂದ್ರೆ ಆಯುರ್ವೇದ ಒಳಗ ಟ್ರೀಟ್ಮೆಂಟ್ ಕೊಡೋ ಪ್ರಯತ್ನ ಮಾಡಾರಿ. ಹೆಚ್ಚಿಗೆ ಇದ್ರ ಬಗ್ಗೆ ಮಾಹಿತಿ ಕಲಿಯಾಕ ಪ್ರಯತ್ನ ಮಾಡ್ಯಾರ ಅಂತ ಹೇಳಿ ಇದು 1 ಅವರ್ ಅಂದ್ಕೊಂಡಿದ್ವಿ. ಇಷ್ಟರೊಳಗೆ ನಮ್ದು ಮುಗಿತು. ಯಾಕಂದ್ರೆ ನೆಕ್ಸ್ಟ್ ಏನಾದ್ರು ಪ್ರಶ್ನೆ ಇತ್ತು ಕೇಳಕ್ ಪ್ರಯತ್ನ ಮಾಡಿ ಹೇಳ.
ನಮಸ್ತೆ ಸರ್. ನಮಸ್ತೆ ನಮಸ್ತೆ. ಸರ ಈಗ ಉಣ್ಣಿದ ಹೇಳಿದ್ರಲ್ರಿ ಸರ, ಹಾ ಅದು ದನಕ್ಕಷ್ಟ ಹಚ್ತೀವಿ ಸರ, ದನದ ಮೈಯಾನು ಹೊಕ್ಕವ್ರಿ ಸರ. ಹಾ ರೀ. ಮತ್ತೆ ಈಗ ಅದು ದನದ ಕೊಟ್ಟಿಗೆ ಒಳಗ್ ಇರ್ತಾವಲ್ ಸರ್, ಅವು ಮತ್ತ ಅವು ಅದಕ್ಕೇನ್ ಮಾಡ್ಬೇಕು ಸರ್? ಅದು ಅದಾರಿ ಅದ್ರಲ್ಲಿ ಬರದಕ್ಕೆ ಅದು ಓದಕ್ಕೆ ದನಕ್ಕೆ ಜೀವನ ಇದನ್ನೇ ಹೇಳಿದ್ವಲ್ರಿ, ರಸ ಮಾಡಿದ್ರೆ 1 ಲೀಟರ್ ಹೇಳಿದ್ವಿ, 1 ಲೀಟರ್ ನೀರಾಗ ಅವೆಲ್ಲ ಕಲಸ್ಬೇಕು, ದನಗಳಿಗೆ ಸ್ಪ್ರೇ ಮಾಡ್ಬೇಕಂತ ಹೇಳಿ. ಅದೇ ಎಣ್ಣಿನ ಕೊಟ್ಟಿಗೆ ಸ್ಪ್ರೇ ಮಾಡ್ರು ಹೋಗ್ತಾವ್ರಿ. ಹೋಗ್ತಾವ ಸರ? ಹಾ ಹೋಗ್ತಾವ್ರಿ. ಅದು ಥ್ಯಾಂಕ್ ರೆಗ್ಯುಲರ್ ಯು. 2-3 ಸಲ ಹೊಡಿಯಂತಿರೋದ, ವಾರದಾಗ 2 ಸಲ ಅದೇ ರೀತಿ ಕೊಟ್ಟಿಗೆಗೂ ಅದೇ ಟೈಮ್ ಹೊಡಿಬೇಕು. ನಂಗೆ ಥ್ಯಾಂಕ್ ಯು. ಹೇಳಕ್ ಧನ್ಯವಾದ, ನೀವು ನೆನ್ಪು ಮಾಡಿದಕ್ಕೆ. ಆ ಕೊಟ್ಟಿಗೆಗೂ ಹೊಡೆಯೋದ್ರಿಂದ ಏನಾಗ್ತದ್ರಿ, ಅದು ಉಂಡಿಗಳು ಕಮ್ಮಿ ಆಗ್ತಾವ. ಆಮೇಲೆ ಇನ್ನ ಒಂದ್ ಏನಪ್ಪಾ ಅಂತಂದ್ರ, ನಾವ್ ಇನ್ನ ಇವು ಔಷಧ ಇರಲ್ದನು ನಾವ್ ಏನಾರ ಮೇಂಟೈನ್ ಮಾಡ್ಬೇಕಾಗಿತ್ತು, ಉಳಿಸ್ಕೋಬೇಕಾಗಿತ್ತು ಅಂದ್ರ ಉಣ್ಣಿ ಪಕ್ಷಿಗಳನ್ನು ನಾವು ಅಂದ್ರೆ ಕೋಳಿ ಬೆಸ್ಟ್ ಪರಾವಲಂಬಿ ಅಂದ್ರ ಈಗ ಸಿಂಬಾಯ್ಸ್ ಅಂತಾರ. ಆಕಳು ಮತ್ತು ಕೋಳಿ ಏನಪ್ಪ ಅಂದ್ರೆ ಎರಡು ಸಿಂಬಾಯ್ಟಿಕ್, ಒಂದಕ್ಕೊಂದು ಪೂರಕವಾಗಿ ಬದುಕ್ತಿರ್ತಾವ. ಸೊ ಕೋಳಿ ಸಾಕೋದ್ರಿಂದ ಉಣ್ಣಿಗಳು ಕಮ್ಮಿ ಆಗ್ತಾವ. ಬಟ್ ನೀವ್ ಹೇಳಕ್ ಕೇಳಿ ಪ್ರಶ್ನೆಗೆ ಏನಪ್ಪಾ ಅಂದ್ರೆ ಅದೇನೆ ಎಣ್ಣೆ ತಯಾರು ಮಾಡಿದ್ದು ನೀವು ಕೊಟ್ಟಿಗೆಗೂ ಹೊಡಿಬಹುದು, ದನ ಸುತ್ತ ಬಾಡಿಗಳಿಗೂ ಹೊಡಿಬಹುದು, ಅಲ್ಲಿನೂ ಸತ್ತಿರ್ತಾವ, ಉಣ್ಣಿಗಳು ಕಮ್ಮಿ. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದ. ಸರ ಸರ್, ಹಲೋ ಹಲೋ ಸರ್, ಹಾಲು ಹೆಚ್ಚಿಗೆ ಆಗ್ಬೇಕಂದ್ರ ಆಕಳಿಗೆ ಏನ್ ಮಾಡ್ಬೇಕ್ರಿ? ಹಾ ರೀ, ಇದು ಹಾಲ್ ಹೆಚ್ಚಿಗೆ ಅಂದ್ರೆ ಅದು ಒಂದು ಅದರ ಆಕಳ ಕೆಪಾಸಿಟಿ ಅಂತ ಒಂದು ಇರ್ತದ್ರಿ. ಬಟ್ ಅದು ಆದ್ಮೇಲೆ ಏನಪ್ಪ ಅಂದ್ರೆ ಒಂದು ಈಗ ಭಾಳ ಸಲ ಆಯುರ್ವೇದದೊಳಗ ಹಾಲ್ ತೋರಿ ಅಂತ ಒಂದು ಗಿಡ ಬರ್ತದೆ ಹೊಲ್ದಾಗ. ಈಗ ಏನಾಗ್ಯದ ಭಾಳ ಸಲ ನಾವು ಕಳೆನಾಶಕ ಹೊಡೆದು ಅನೇಕ ಗಿಡಗಳು ನಾವು ಕಳ್ಕೊಂಡಿದೀವಿ ಹೊಲ್ದಾಗ. ಹ್ಞೂ ಹಾ, ಸರ್. ಅದಕ್ಕೆ ಏನದಂದ್ರ ಅದು ಆ ಹಾಲು ಗೌರಿ ಅಂತ ಒಂದು ಗಿಡ ಬರ್ತದ, ಅದು ತಿನ್ಸೋದ್ರಿಂದ ಹಾಲು ಹೆಚ್ಚಿಗೆ ಆಗ್ತಾವ. ಅದ್ರ ಹ್ಞೂ ಬಿಟ್ಟಪ್ಪ ಅಂದ್ರೆ ಅದಕ್ಕೆ ಪೂರಕ ಅದ್ರ ಅಂಶಗಳು, ಈಗ ನಾವು ಮನುಷ್ಯರದಾಗ ಶತಾವರಿ ಏನ್ ಬಳಸ್ತೀವಿ, ಅದರಲ್ಲಿ ಶತಾವರಿನೂ ದನಗಳಿಗೆ ಬಳಸ್ಬೋದು. ಅದನ್ನ ನೋಡ್ಬೇಕಾಗ್ತದೆ, ಅದು ಯಾಕೆ ಸರ್ ಹೇಳಿದ್ರು. ಆಮೇಲೆ ಶತಾವರಿ ಬಳಸ್ಕೋಬಹುದು. ಅದು ಬಿಟ್ಟು ಏನದಪ್ಪ ಅಂತಂದ್ರೆ ಅದಕ್ಕ ಪ್ರೋಟೀನಿಯಸ್ ಫುಡ್ ಏನದಲ್ಲ ಅದು ಕೊಟ್ಟು ಹಾಲು ಹೆಚ್ಚಿಗೆ ಮಾಡ್ಕೋಬಹುದು. ಶತಾವರಿ ಮತ್ತು ಹಾಲ್ಗೌರಿ ಬಹಳ ಚಲೋ ಕೆಲಸ ಮಾಡ್ತಾರೆ. ಆಮೇಲೆ ಮೇವು ಇನ್ನೊಂದ್ ಏನದಪ್ಪ ಅಂತಂದ್ರೆ, ಮೇವು ಅನ್ಕೊಳ್ಳಿ ನಮಗೆ ನಾವು ಇವತ್ತಿನ ದಿವಸ ಸಾಕೋರಿಗೆ 8-10 ಬೆಳೆಗಳು ಅಷ್ಟೇ ನಾವು ಮೇವಿನ ಬೆಳೆ ತಂದ್ಕೊಂಡಿದೀವಿ. ನೇಪಿಯರ್ ಇರ್ಬೋದು, ಸಜ್ಜಿ ಇರ್ಬೋದು, ಆಮೇಲೆ ಕಳಕಿ ಜೋಳ ಇರ್ಬೋದು, ಮೆಕ್ಕೆಜೋಳ ಇರ್ಬೋದು, ಆಮೇಲೆ ಕಾನ್ಸಂಟ್ರೇಟೆಡ್ ಫೀಡ್ ಅಂತ ಉದ್ದ, ಹೆಸರ, ತೊಗರಿ, ಜುನ್ನಿ ಇರ್ಬೋದು, ಗೋಧಿ ಇರ್ಬೋದು ಅಂತೇಳಿ. ಬಟ್ ನೀವು ಮಲೆನಾಡು ಗಿಟ್ಟು AP ಚಂದ್ರಶೇಖರ್ ಅವ್ರ ಪುಸ್ತಕ ಹೋದ್ರಿ ಅಂದ್ರೆ ಗೊತ್ತಾಗ್ತದೆ, ಅವ್ರು 200 ಸಸ್ಯಗಳ ಹೆಸರು ಲಿಸ್ಟ್ ಮಾಡ್ಯಾರ, ಯಾವ್ಯಾವ ದನಗಳಿಗೆ ತಿನ್ನಿಸ್ಬೋದು. ಅಂದ್ರೆ ನಮ್ಮ ಹೊಲದಾಗ ಇರೋಂತ ಯಾವ್ದು ಈಗ ಬೇವಿನ ತಪ್ಪಲ ದನಗಳಿಗೆ ತಿನ್ಸಂಗಿಲ್ಲ, ಅದು ಪೌಡರ್ ಅಲ್ಲೇ ಅಲ್ಲ. ಆದ್ರೆ ಏನಪ್ಪ ಅಂದ್ರೆ ಅದರದ್ದೇ ಆದಂತ ಒಂದು ರೋಲ್ ಅದ. ಈಗ ನಾವ್ ಹೆಂಗ್ ಊಟದ ಜೋಡಿ ಉಪ್ಪಿನಕಾಯಿ ತಿಂತೀವಿ, ಹಂಗ ದನಗಳಿಗೂ ಮೇವಿನ ಜೊತೆ ಬೇವಿನ ಎಣ್ಣೆನೂ ತಿನ್ಸೋದ್ ಚಲೋ. ಸೊ ಅವಾಗ ಏನಾಗ್ತದೆ, ಅದ್ರೊಳಗ ರೋಗ ನಿರೋಧಕ ಶಕ್ತಿ ಹೆಚ್ಚಿಗಾಗಿ ಆಮೇಲೆ ಅದಕ್ಕೆ ಶಕ್ತಿ ಹಾಲಿಗೆ ಉತ್ಪನ್ನ ಆಗಕ್ಕೂ ಹೋಗ್ತದೆ. ಸೊ ಹಿಂಗಾಗಿ ನಾವು ಮೇವಿನಾಗೂ ವೈವಿಧ್ಯತೆ ಇಟ್ಕೊಳ್ಳೋದ್ರಿಂದ, ಆಮೇಲೆ ನೀರ್ ಅವಾಗ ಹೆಚ್ಚಿಗೆ ಕುಡಿಸೋದ್ರಿಂದ ಅವಾಗ ಏನಾಗ್ತದೆ, ಅದರಿಂದ ಪೂರಕ ಕೆಲಸ ಮಾಡಕ್ ಶುರುವಾಗಿ ಹಾಲು ಹೆಚ್ಚಿಗೆ ಆಗುತ್ತೆ. Thank you very much for the wonderful session, Malinathji. For the sake of viewers, we also included the reference links to ethnoveterinary practices brochures and also research book through our V Gopal's website. So participants can go through the links as well as download the brochures in all the regional languages. ಸೊ ಅದ್ರೊಳಗೆ ಏನಂದ್ರೆ ಲಿಂಕ್ ಒಳಗೆ ಕಾಪಿ ಪೇಸ್ಟ್ ಮಾಡಿಟ್ಟು ಅದು vgopals.com ವೆಬ್ಸೈಟ್ ಹೋಗ್ರಿ. ಅಲ್ಲಿ ಏನದಂದ್ರೆ ಪ್ರಾಕ್ಟೀಸಸ್ ನಾವಿದ್ದೀವಿ ಬರೀ 5-6 ಹೇಳಿದ್ವಿ. ಆ ರೀತಿ 18 ಇದ್ದಿರ್ಬೇಕು, 18-19 ಅವೆಲ್ಲಾರು ಇದೇ ರೀತಿ ಚಾರ್ಟ್ಸ್ ಅದಾವ. ಅದು ಚಾರ್ಟ್ಸ್ ಎಲ್ಲ ಕನ್ನಡ, ಇಂಗ್ಲಿಷ್, ಹಿಂದಿ, ತೆಲುಗು, ತಮಿಳ್, ನೀವು ಯಾವ ಬೇಕಾದ ಆ ಭಾಷೆ ಒಳಗ ಅದಾವ. ಸೊ 15 ಲ್ಯಾಂಗ್ವೇಜ್ ಒಳಗ ಅದಾವ. ಸೊ ಅದು ನೀವು ನೋಡ್ಕೋಬಹುದು. ನೋಡ್ಕೊಂಡು ವಿಷಯ ಏನದಪ್ಪ ಅಂತಂದ್ರೆ ಪ್ರಯತ್ನ ಮಾಡ್ರಿ. ಆಮೇಲೆ ಏನಾರೇ ಡೌಟ್ಸ್ ಇದ್ರು ಕೇಳ್ಕೊರಿ, ನಮಗ್ ಗೊತ್ತಾಗ್ಲಿಲ್ಲ ನಾವು ಮತ್ತೆ ಇನ್ನೊಬ್ರು ಡಾಕ್ಟರ್ ಚೆನ್ನಾಗಿ ದೊಡ್ಡವರಿಗೆ ಕೇಳಿಸಿ ಹೇಳಕ್ ಪ್ರಯತ್ನ ಮಾಡ್ತೀವಿ. ಒಟ್ಟಿನಲ್ಲಿ ನಮ್ದು ನಿಮ್ದು ಉದ್ದೇಶ ಏನಾಗ್ಬೇಕಪ್ಪ ಅಂತಂದ್ರ ಆಕಳು ಉಳಿಬೇಕು. ಆಕಳ ಜೊತೆ, ಯಾಕಂದ್ರೆ ಆಕಳು ಉಳಿದ್ರೆ ನಾವು ಉಳಿತೀವಿ ಅಂಬೋದು ನಮ್ಗೆ ಅದು ದೇಹ ತಿಳ್ಕೊಬೇಕು, ಅದರಿಂದ ಒಳ್ಳೇದಾಗ್ತದೆ. ಸೊ ಅದ್ರದ್ದು ಇನ್ಬಾಕ್ಸ್ ಮೆಸೇಜ್ನಾಗ ಅದ ನೋಡ್ರಿ ಲಿಂಕ್. ಆ ಲಿಂಕ್ ನೀವು ಕಾಪಿ ಮಾಡಿ ಇಟ್ಕೋರಿ, ಅದು ಡೌನ್ಲೋಡ್ ಮಾಡ್ಕೊಡ್ರಿ. ಆಮೇಲೆ ಕನ್ನಡ ಬ್ರೌಚರ್, ಇಂಗ್ಲಿಷ್ ಬ್ರೌಚರ್ ಯಾವ್ದು ಬೇಕದು ಅದನ್ನ ಒಂದು ಪ್ರಿಂಟ್ಔಟ್ ತಗೊಂಡು ಮನ್ಯಾಗ ಇಟ್ಕೋರಿ ಯಾವಾಗ. ಸೊ ಸರಳವಾಗಿ ಸಿಗ್ತದೆ. And you can see, you can download from all the languages: Tamil, Telugu, English, Hindi, Kannada.
ಲೈಕ್ ಯಾವುದೇ ಅಂದ್ರೆ ಎಲ್ಲಾ ಭಾಷೆ ಒಳಗೂ ಡೌನ್ಲೋಡ್ ಮಾಡ್ಬೋದು. ಕನ್ನಡ, ಇಂಗ್ಲಿಷ್, ಹಿಂದಿ, ತಮಿಳ್, ತೆಲುಗು, ಮರಾಠಿ ಎಲ್ಲಾ ಭಾಷೆ ಒಳಗೂ ಅದಾವ. ಅಂಡ್ ಡಾಕ್ಟರ್ ಪುಣ್ಯಮೂರ್ತಿ ಸರ್ ಅಂದ್ರೆ ತಮಿಳ್ನಾಡು ಅಗ್ರಿಕಲ್ಚರ್ ಯೂನಿವರ್ಸಿಟಿ ರಿಜಿಸ್ಟರ್ ಆಗಿ ರಿಟೈರ್ಡ್ ಆದವರು. ಸೊ ಇಸ್ ಎಕ್ಸ್ಪರ್ಟ್ ಡೊಮೈನ್ ಇಸ್ ವೆಟರ್ನರಿ ಅಂಡ್ ಹಿ ಹಸ್ ಟ್ರಾವೆಲ್ಡ್ ಬೇರೆ ಬೇರೆ ದೇಶಕ್ಕೆಲ್ಲ ತಿರುಗಾಡಿ, ಆಮೇಲೆ ಭಾರತ ಸರ್ಕಾರಕ್ಕಾಯ್ತು ಬೇರೆ ಬೇರೆ ಸ್ಟೇಟ್ಸ್ ಗೌರ್ಮೆಂಟ್ ಆಯ್ತು ಇದ್ರ ಬಗ್ಗೆ ಅವರು ಕನ್ಸಲ್ಟೆನ್ಸಿ ಎಲ್ಲ ಕೊಟ್ಟಿದ್ದಾರೆ. ಸೊ ಇಟ್ಸ್ ನೌ ವೆರಿ ಏನಂತಾರೆ ಅಥೆಂಟಿಕ್ ಡಾಟಾ ದಟ್ ಯು ಕ್ಯಾನ್ ಬಿಲೀವ್ ಇಟ್ ಅಂಡ್ ಯೂಸ್ ಇಟ್. And also we have created ethno-veterinary help groups where farmers or cowherd community who are facing daily challenges, they can share their problem in the group, and experts from the domain will share the relevant solutions. ರೈಟ್. ಇದು ಒಂದೇನಂದ್ರೆ ಈಗ ಎತ್ನೋ ವೆಟರ್ನರಿ ಒಂದು ವಾಟ್ಸ್ಆಪ್ ಗ್ರೂಪ್ ಮಾಡಿದೀವಿ. ಆ ಗ್ರೂಪ್ ಅಲ್ಲಿ ಏನಂದ್ರೆ ತಮಗೆ ಏನಾದ್ರು ಯಾವಾಗ ಸಮಯ, ಯಾಕಂದ್ರೆ ನಮ್ಗೆ ಎಲ್ಲರೂ ಡಾಕ್ಟರ್ ಆಗಲ್ಲ. ಈಗ ನಾವು ಡಾಕ್ಟರ್ ಹಾಕೋದು, ಡಾಕ್ಟರ್ ಹಾಕೋದು, ಆ ಟೈಮ್ಗೆ ಏನಾದ್ರು ನಾವು ಆ ಸಮಸ್ಯೆ ಬಂದಾಗ ಅದು ಫೋಟೋ ಅಥವಾ ಅದ್ರ ಡೀಟೇಲ್ಸ್ ನಾವು ಹಾಕ್ತಿವಿ ಅಂದ್ರೆ ಅದರ ಅಲ್ಲಿ ಏನಂದ್ರೆ ಯೂಸ್ ಮಾಡಿದಂತ ರೈತರು ಇರ್ತಾರ, ಅಥವಾ ಆಮೇಲೆ ಎಕ್ಸ್ಪರ್ಟ್ ಡಾಕ್ಟರ್ಸ್ ಅದ್ರಲ್ಲಿ ಇದಾರ ಭಾಳ ಜನ. ಸೊ ಇಲ್ಲಿ ಕೃಷ್ಣಾರೆಡ್ಡಿ ಅದ್ರ ಮೈಸೂರು ಹತ್ರ, ಮಂಡ್ಯ ಹತ್ರ. ಸೊ ಅವ್ರನ್ನ ಹೆಲ್ಪ್ ಪಾಸ್ ತಗೊಂಡಿದ್ವಿ. ಆಮೇಲೆ TD ಯೂನಿವರ್ಸಿಟಿ ಒಳಗ ಅದಾರ, ಅವ್ರು ಹೆಲ್ಪ್ ಪಾಸ್ ತಗೊಂಡಿದ್ವಿ. ಸೊ ಅವ್ರ ಏನ್ ಮಾಡ್ತಾರ ಅಂದ್ರೆ ನಿಮ್ಮ ಆಕಳ ರೋಗಕ್ಕ ಅವರು ಆ ಸೊಲ್ಯೂಷನ್ ಹೇಳ್ತಾರ. ಆ ಸೊಲ್ಯೂಷನ್ ನೀವು ಪ್ರಾಕ್ಟೀಸ್ ಮಾಡ್ಕೊಂಡು ಅದಾಗ ಏನಂದ್ರೆ ನೀವು ರಿಸಲ್ಟ್ ಕಾಣಬಹುದು. ಸೊ ಇಲ್ಲಿ ಏನಂದ್ರೆ ಒಬ್ಬ ಕನೆಕ್ಟಿಂಗ್ ಪೇಷಂಟ್ ವಿತ್ ಡಾಕ್ಟರ್ ಅನ್ನೋ ಮಟ್ಟಿಗೆ ಆ ಗ್ರೂಪ್ ಕೆಲಸ ಮಾಡಬೇಕು. ಅದರಿಂದ ಲಾಭ ತಗೋಬಹುದು ಜಾಯಿನ್ ಆಗಿ. ಅದು ಜಾಯಿನ್ ಆಗ್ಬೇಕಂದ್ರೆ ಅದೇ ನಂಬರ್ ಅದು 953, ಅದಕ್ಕೆ ತಮ್ಮ ಹೆಸರು ಅದು ಊರು ಕಳಿಸಿದ್ರೆ ಜಾಯಿನ್ ಮಾಡಿ. Yeah, you can also join the WhatsApp group through the link shared in the chat box.